ಮಡಿವಾಳಪ್ಪನ ತತ್ವ ಪದ ಒಂದೊಂದು ದಿನ ಇಟ್ಟು ನೀವು ಚಿಂತನೆ ಮಾಡ್ತಾ ಇದ್ದೇವೆ. ನಿನ್ನೆ ಏನಿತ್ತು, ಮೊನ್ನೆ ಏನಿತ್ತು, ನೀವೆಲ್ಲ ಕೇಳಿರಿ. ಸುರುವಿನ ದಿನ ಫಕೀರನಾಗಬೇಕಾದರೆ ಎರಡನೇ ದಿನ ಏನಿತ್ತು, ನಾಯಿ ಬರುತ್ತಾದೋ ಮನುಜ, ನಾಯಿ ಬರ್ತಾದೋ, ಎಚ್ಚರ ಇರಬೇಕತ್ತಿತ್ತು. ಇವತ್ತೇನದಂದ್ರೆ ಬಗಳಿದರೇನಾಗುವುದೋ ಬಗಳಿಸಿಕೊಂಬವರಿಗೆ ಜನ್ಮ ಪಾವನ ಅಂತ ಇವತ್ತು ವಿಷಯ. ಇಂಥ ಜ್ಞಾನಿ ಇದ್ದರು ಕಡ್ಕೋಳ ಮಡಿವಾಳೇಶ್ವರರು. ಯಾರು ಅವರು ಸಂಘ ಮಾಡ್ಯಾರ, ಯಾರು ಅವ್ರ ಚರಣ ಹಿಡ್ದಾರ, ಅವರು ಸಾವುಕಾರ ಇರಲಿ, ಬಡವರಿರಲಿ, ರಾಜರಿರಲಿ, ಮಿನಿಸ್ಟ್ರ್ ಇರಲಿ, ಸಾವುಕಾರ ಇರಲಿ, ದೇಸಾಯಿ ಇರಲಿ, ದೇಶಮುಖ ಇರಲಿ, ಯಾರು ಬೇಕಾದವ್ರು ಹಾರಂದ್ರು ಅಪ್ಪನ ಪಾದ ಯಾರು ಹಿಡ್ದಾರ ಅವರಿಗೆ ಪರಮಾತ್ಮನ ತೋರಿಸಲಾರೆ ಬಿಟ್ಟೇ ಇಲ್ಲ. ಆ ಕೆಲಸ ಮಹಾತ್ಮರೇ ಮಾಡ್ತಾರೆ. ಪ್ರಪಂಚದಾಗ ನಮಗೆ ನಿಮ್ಗೆ ಬೇಕಾದವ್ರು ಹಾರ, ಬೇಡಾದವ್ರು ಹಾರ, ಚಲೋ ಇದ್ದವ್ರು ಹಾರ, ಸುಮಾರಿದ್ದವ್ರು ಹಾರ. ನಿಮಗೆ ನಾವು ಬೈತೀವಿ, ನಮಗೆ ನೀವು ಬೈತೀರಿ, ಒಬ್ರಿಗೊಬ್ರು ಜಗತ್ತಿನ ನಿಮಗೆಲ್ಲ ಗೊತ್ತದು. ಮುಂದೊಂದು ಮಾತಾಡೋದು, ಹಿಂದೊಂದು ಮಾತಾಡೋದು. ಮನುಷ್ಯನ ಸ್ವಭಾವ ಅದು. ಸುಮ್ಮನೆ ನೋಡ್ರಿ, ನಿಮ್ಗೆ ತಿಳಿಯಂಗೆ ಹೇಳ್ತೀನಿ. ಆರಾಮಿದ್ದೀರಿ? ಹಾಂ, ಆರಾಮಿದ್ದೀರಿ. ಅವ್ರ ಬಗ್ಗೆ ನೀವು ಆರಾಮ ಕೇಳಕತ್ತೀರಿ ಅಂದ್ರೆ ಅವ್ರು ಇರಲಿ ಬಿಡಲಿ ಎಂದು ಅವ್ರ ಬಗ್ಗೆ ಎರಡು ಮಾತಾಡ್ಬಾರ್ದು. ಇದು ಪ್ರೀತಿ. ಆರಾಮ ಒಂದು 10 ಮಿನಿಟ್ನಾಗ ಅವ್ರು ಆ ಕಡೆ ಹೋಗ್ಬೇಕು, ನಿಮ್ಗೆ ಯಾರು ಕೇಳಬೇಕು? ಯಾಕಪ್ಪ ಅವ್ರದ್ದು ನಿಮ್ದು ಏನು ನಡ ಅಮ್ಮ ಪ್ರೀತಿ ಇದ್ದ ಆಯ್ತಾ? ಅವ್ರ ಥರ ಬಗಳಿದರೇನಾಗುವುದು, ಯಾರು ಏನಾರು ಯಾಕನ್ನಲಕ್ಕ. ನನಗೆ ಹಂಗಂದನತ್ತ ತಿಳ್ಕೊಬೇಡ, ಹಿಂಗಂದನತ್ತ ತಿಳ್ಕೊಬೇಡ, ಪಾಡಂದನತ್ತು ತಿಳ್ಕೊಬೇಡ, ಗೈರಂದನತ್ತು ತಿಳ್ಕೊಬೇಡ, ಸುಮಾರು ಮಾತಾಡೋನತ್ತು ತಿಳ್ಕೊಬೇಡ, ಚಲೋ ಮಾತಾಡೋನತ್ತು ತಿಳ್ಕೊಬೇಡ. ಅದು ತಲೆಗೆ ಹಾಯ್ಕೋಬೇಡ. ಬಗಳಿದರೇನಾಗುವುದು, ಯಾರಂದ್ರೆ ಏನಾಗ್ತದೋ, ಯಾರಂದಿದ್ದು ನೀವು ತಲೆಗೆ ಹಾಕೋಬೇಡ್ರಿ. ಯಾರಂದಿದ್ದು ಹಾಕೋಬೇಕಂದ್ರೆ ಜಗತ್ತಿನ ಮಾಲಕ ಸದ್ಗುರು ಮಾತು ಏನತ್ತಾನ ಅದು ತಲೆ ಹಾಕೋರಿ. ನನ್ನಂಥವ್ರು, ನಿಮ್ಮಂಥವ್ರು, ನಾನು ನಿಮಗೇನಂದ್ರೆ ನಿಮಗೇನಾಗೋದಿಲ್ಲ, ನೀವು ನನಗಂದ್ರೆ ನನಗೇನು ಆಗಲ್ಲ. ಬರೀ ಮನಸ್ಸು ತಾಪ ಆಗ್ತದೆ. ಅವ ಚೊಲೋರೇ ಅಲ್ಲಿ ಸುಮಾರೇ ಅಲ್ಲಿ ಅವ ಏನು ಅಂದಾನ ಅದು ನಿನಗೇನು ಆಗೋದಿಲ್ಲ. ಆ ಪಾಪ ಅವನಿಗೆ ಹೋಗ್ತವ, ಇವಂದು ಸೈತಿ ಅವನಿಗೆ. ಅದಕ್ಕೆ ಮುಂದಿನ ಸಾಲದಾಗ ಹೇಳ್ಯಾರ ಅವರು, ಬಗಳಿದರೇನಾಗುವುದೋ ಬಗಳಿಸಿಕೊಂಬವರಿಗೆ ಜನ್ಮ ಪಾವನವು. ಯಾರು ಬೇಕಾದ್ರೆ ನಿನ್ನ ಕಿವಿ ಕೇಳೋದು ಹರಿದು ಬಿಡಬೇಡ. ಹಿಂಗನು ಅವನದೇನು ತಪ್ಪಿಲ್ಲ, ಅವ ಏನು ನಮ್ಮ ಮೇಲೆ ಎಣ್ಣೆ ಇಲ್ಲ ಅಂದನತ್ತು ತಿಳ್ಕೊ. ಯಾಕನಲಕ್ಕ ಅವ ಅಲ್ಲಕತ್ತಾನ, ಅವನ್ ತಪ್ಪಿಲ್ಲ. ಅವನ ಮನಸ್ಸಿನಾಗ ಪಾಪದ, ಪಾಪ ತುಂಬಿದ ಮನಸ್ಸು ಮಂದಿದ ಮಾತಾಡ್ತದ. ಸ್ವಚ್ಛ ಇಲ್ಲ ಅವನ ಮನಸ್ಸ. ಅಂತಃಕರಣ ದೋಷ ತರ, ಅಂತಃಕರಣ ದೋಷ. ಮನಸ್ಸು ಹೊಲಸಿದ್ದವರು ಹಂಗೆ ಮಾಡವ್ರಿ ಅವರು. ಯಾಕ ಅವ್ರ ತಪ್ಪಲ್ಲ, ಆ ಮನಸ್ಸೇ ಹೊಲಸವು. ಒಳಗೆ ಮನಸ್ಸದಲ್ಲ, ಅದರ ಹೊಲಸದ. ಅದು ಎಲ್ಲಿದು? ಅವ್ರು ಮಾಡಿದ್ದೆ ಎಂದ ಹಿಂದ ಏನು ಮಾಡಿದ್ದು? ಪಾಪ ಮಾಡ್ಯಾರಲ್ಲ, ಪಾಪ. ಆ ಪಾಪ ಯಾರಿಗಾರ ಏನು ಅನ್ನಿಸ್ತದ? ಪಾಪ ಅಂದ್ರೆ ಎದಕ್ಕತ್ತಾರ ತಿಳ್ಕೊರಿ. ಪಾಪ ಅಂದ್ರೆ ಎದಕ್ಕತ್ತಾರ? ಪಾಪ ಅಂದ್ರೆ ಅದರ ಫಲ ಏನು? ದುಃಖ. ಪಾತ ಇತಿ ಪಾಪ. ಯಾವುದು ನಿನಗೆ ಕೆಳಗೆ ಕೆಡುತ್ತನ್ನೋ ಇದು ಪಾಪ. ಚಲೋ ತಿಳ್ಕೊಡುದಿಲ್ಲ, ಎತ್ತಂಗೆ ಸುಮ್ಕೊಂಡ್ರು ಒಳ್ಳೆ ತಿಳ್ಕೊಡಂಗಿಲ್ಲ. ಯಾರಿಗ್ರಿ ಏನ್ರಿ ಮಾತಾಡ್ತಿದ್ದಿ? ಅವ್ರು ದೊಡ್ಡವ್ರಿಗೆ ಗೊತ್ತಿಲ್ಲ, ಸಣ್ಣವ್ರಿಗೆ ಗೊತ್ತಿಲ್ಲ, ಜ್ಞಾನಿಗೆ ಗೊತ್ತಿಲ್ಲ, ಸಾವುಕಾರ ಗೊತ್ತಿಲ್ಲ, ಚಲೋ ಗೊತ್ತಿಲ್ಲ. ಏನೇನು ಮಾತಾಡೋದು? ನಿನ್ನ ಪಕ್ಕ ಗೊತ್ತಿಲ್ಲ, ಕಣ್ಲೇನು ನೋಡಿಲ್ಲ, ಮನಸ್ಸಲ್ಲಿ ತಿಳಿದಿಲ್ಲ, ಏನಾರೇ ಮಾತಾಡ್ತಿಲ್ಲ. ಯಾಕೆ ಮಾತಾಡಲಕ್ಕ? ಆ ಮಾತಾಡೋರು ಏನಾರ ಯಾಕೆ ಮಾತಾಡ್ಲಕ್ಕ? ಅವ್ರ ಸಂಗಟ ಅವ್ರು ಮಾಡಿದ್ದು, ಅವ್ರು ಆಡಿದ್ದ ಅವರೇ ಉಂತಾರ.
ಅವ್ರಂದ್ರು ನೀ ಏನು ಅಲ್ಲಕ್ಕೆ ಹೋಗಬೇಡ. ಏನಾರ ಅಂದೆ ಅಂದ್ರೆ ಮತ್ತೆ ಕಡಿಮೆ. ಅವ್ರು ಹಂಗಂದರ್ತ ನೀ ಅಂದೆ ಅಂದ್ರೆ ಅವ್ರಂದರ್ತ ನೀ ಅಂದೆ ಅಂದ್ರೆ ನಿನ್ನ ಶಕ್ತಿ ಕಡಿಮೆ ಆಗ್ತದ. ಅವ್ರಿಗೆ ನಿನಗಂತ್ರ ಏನಾಯ್ತು? ನೀವು ನೋಡಿರಿ, ಸಾಕ್ಷಾತ್ ಪರಮಾತ್ಮ ಮಾಡ್ಯಾಳಪ್ಪ. ಇಟ್ಟು ದಮ್ಮನ ಕಲ್ಲು ಹೊರಸಲಿಲ್ಲ, ಅವನಿಗೆ ಹೊರಸಲಿಲ್ಲ. ಇಟ್ಟು ದಮ್ಮನ ಕಲ್ಲು ಹೊರಸಲಿಲ್ಲ. ಏನಾರ ಅಂದ್ರನವ್ರು? ಏನಾರ ಅಂದ್ರೆ ಉಳಿತಿದ್ರಿ? ಅವ್ರೇನು ಸಿಟ್ಟಿಗೆ ಅಂದ್ರೆ ಉಳಿತಿದ್ರಿ? ಮಹಾತ್ಮರ ಸಿಟ್ಟಿಗೆ ಬರಂಗಿಲ್ಲ. ಯಾಕ? ಎಲ್ಲ ತೆಗೆದ ಬಳಕೆ ಮಹಾತ್ಮ ಆಗಿರ್ತಾನ. ಸಿಟ್ಟಿಗೆ ಬರೋರು ನಾವು ನೋಡಿ. ನೀವು ನಾವು ನಿಮ್ಮ ಮನೆಗೆ ಬಂದೆವು, ನೀವು ಪಟಕನೆ ಕರಿಲಿಲ್ಲ, ನೀರು ಕುಡಲಿಲ್ಲ, ಚಹಾ ಮಾಡಲಿಲ್ಲ ಅಂದ್ರೆ ನಾವು ಗಪ್ಪಿರ್ತೀವಿ? ಇರ್ತೀವಿ? ಏನತ್ತೀವಿ? ಮನೆತನ ಬಂದು ಒಂದು ಕಪ್ ಚಹಾ ಕೊಟ್ಟಿಲ್ಲ, ನಿಮ್ಮದೇ ಆತರದು ಹತ್ತಿರಲ್ಲ. ಮಹಾತ್ಮರು ಸಿದ್ಧಾರ್ಥ ಚರಿತ್ರೆ ಕೇಳಿ ತಲೆ ಮೇಲೆ ಬೆಂಕಿ ಇಟ್ಟರು ಸಿದ್ಧಾರ್ಥರಿಗೆ. ಏನಾರ ಅಂದ್ರೆ ಅವರು ಬೆಂಕಿರಿ ಸುಮ್ ಕೂತವ್ರು ತಲೆ ಮೇಲೆ ಬೆಂಕಿ ಇಟ್ಟರು. ಬೆಂಕಿ ಇಟ್ರು ಏನಂದ್ರು ಅವರು? ಇಟ್ಟವನಿಗೇನು ಅಲ್ಲಿಲ್ಲ. ಒಬ್ಬ ತೆಗ್ಯಾವ ಬಂದ, ಯಪ್ಪ ನಿನ್ನ ತಲೆ ಮೇಲೆ ಬೆಂಕಿ ಇಟ್ಟಾರಲ್ವ ಯಪ್ಪ, ಈ ಬೆಂಕಿ ತೆಗಿತೀನಪ್ಪ, ಯಾರು ಇಟ್ಟಾರ ಹೇಳಪ್ಪ, ಅವ್ರ ಹೆಸರು ಹೇಳಪ್ಪ ಅಂದ್ರೆ ಸಿದ್ಧಾರ್ಡ್ರು ಅಂದ್ರತ್ತ, ಇಟ್ಟವನು ನಮ್ಮವನೇ, ತೆಗ್ಯವನು ನಮ್ಮವನೇ, ಈ ಕಣ್ಣನು ನಂದೇ, ಈ ಕಣ್ಣನು ನಂದೇ, ಯಾಕಣ್ಣ ಬಳ ಚುಚ್ಚುಗೊಳ್ಳಿ ಓ ಬಾಳ, ಯಾಕಣ್ಣ ಚುಚ್ಚುಗೊಳ್ಳಿ ಬಳ್ಳ. ಮಹಾತ್ಮರು ಸಮದೃಷ್ಟಿ ಇರ್ತಾರ. ಪಾಪಿ ಮ್ಯಾಲ, ಪುಣ್ಯಾತ್ಮನ ಮ್ಯಾಲ, ಚಲೋ ಇದ್ದವನ ಮ್ಯಾಲ, ಸುಮಾರು ಇದ್ದವನ ಮ್ಯಾಲ, ಸರ್ವರ ಮ್ಯಾಲ ಅಟ್ಟೆ ಕೃಪಾ ಇರ್ತಾವ. ಮತ್ತೆ ಅಷ್ಟು ಸಮ ಇದ್ದವರು ಲಾಭ ಇವ್ರು ತೋಳಿಲ್ಲ ಅಂದ್ರೆ ಇವ್ರ ಪಾಪ. ಅದಕ್ಕೆ ನಿಮಗೇನ ತಿಳಿಯಂಗೆ ಹೇಳ, ಸೂರ್ಯನ ಬೆಳಕದಲ್ಲ, ಮೆಳಗಿ ಮೇಲೆ ಬಿದ್ದದಿಲ್ಲ, ಹೊಲ್ದಾಗ ಬಿದ್ದದಿಲ್ಲ, ಕಲ್ಲಿನ ಮೇಲೆ ಬಿದ್ದದಿಲ್ಲ, ಗಿಡದ ಮೇಲೆ ಬಿದ್ದದಿಲ್ಲ, ಎಲ್ಲ ಕಡೆ ಬಿದ್ದದ ಖರೆ. ಸೂರ್ಯನ ಬೆಳಕು ಹೊಳ್ಳಿ ಯಾವಾಗ 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 ತೋರಿಸ್ಯದ? ಕನ್ನಡಿ ಮೇಲೆ ಬಿದ್ದಾಗ ಅಟ್ಟೆ. ಸೂರ್ಯನ ಬಿಂಬ ಕನ್ನಡಿ ಮೇಲೆ ಬಿತ್ತು, ಹೊಳ್ಳಿ ಛಾಯೆ ಹೊಡಿತದೆ ಪ್ರತಿಬಿಂಬ. ಕಲ್ಲಿನ ಮೇಲೆ, ಮಣ್ಣಿನ ಮೇಲೆ, ಮ್ಯಾಳಿಗೆ ಮೇಲೆ ಆಗ್ಯದನು? ಅಲ್ಲೇ ಕಾಲಿಲ್ಲ. ಅವು ಹೊಳ್ಳಿ ಕಳುವಡ್ ತಾಕತ್ ಅವಕ್ಕಿಲ್ಲ. ಕನ್ನಡಿಗೆ ಹೆಂಗವೋ ಹಂಗ ಒಳ್ಳೆಯವರಿಗೆ ಮಹಾತ್ಮರು ತಿಳ್ಕೊಳ್ಳೋ ತಾಕತ್ತದೋ ದುಷ್ಟ ಮಂದಿಗೆ ಇರಂಗಿಲ್ಲ. ಅವ್ರು ಸುಮ್ಮಿರ್ತಾರೆ. ಏನಕ್ಕನ್ನೋರು ಮಡ್ಯಾಳಪ್ಪಗೆ ಸಾಕಾಗಟ್ಟು ಕಾಡ್ಯಾರ, ತ್ರಾಸು ಕೊಟ್ಟಾರ, ಉಳ್ಳಾಗ ಕರ್ಕೊಂಡೋಗಿ ಉಣಸಲಾರಿ ಕಳ್ವ್ಯಾರ. ಮೇವು ಕೊಡ್ತೀನಿ ನನ್ನ ಮೇವು ಕೊಟ್ಟಿಲ್ಲ, ಕಲ್ಲು ಹೊರಿಸ್ಯಾರ. ಜೀವನದ ಸಾಕಾಗಟ್ಟು ತೊಂದರೆ ಬಂದವ. ಅವ್ರೇನು ತಿಳ್ಕೊತಿದ್ರು ಅಂದ್ರೆ ಇದು ಬಂದವಲ್ಲಪ್ಪ, ಯಾಕೆ ಬರ್ಲಕ್ಕ, ಅದು ಬರ್ತದ, ಉಣಿಸ್ತದ, ಹೋತದ. ನಾವು ಹಂಗಲ್ಲ, ನಾವು ಉಪರಾಟ ತಿಳ್ಕೊತೀವಿ. ನನ್ನಂತವನು ಹಿಂಗೆ ಮಾಡ್ಬೇಕ, ನೀನೇ ಎಂತಿಂತವ್ರಿಗೆ ಮಾಡ್ಯಾರ ಇಲ್ಲಿ. ಹಿಂಗ ಯಾರ ತರ ಅವ್ರ ಜನ್ಮ ಪಾವನ. ನಿಮಗೆ ಯಾರೇ ಸುಮಾರು ಅಂದ್ರೆ ತಿಳ್ಕೊರಿ. ಯಾಕನ್ನಲಕ್ಕ, ಯಪ್ಪ ಮಡ್ಯಾಳಪ್ಪ ಮುತ್ತೆ ನಿನಗೆ ಮುಡ್ತಾನ್ರಿ, ನಿಮ್ಮ ಜನ್ಮ ಪಾವನ. ಯಾಕೆ ನಿಮ್ಮ ಜನ್ಮ ಪಾವನ? ನಿಮ್ಮದೇನು ತುಸು ಜರ ಇರ್ತದಲ್ಲ, ನಿಮ್ಮದೇನು ತುಸು ಜರ ಪಾಪ ಇರ್ತದಲ್ಲ. ಯಾರು ನಿನ್ನ ಬಗ್ಗೆ ನಿಂದ ಮಾಡ್ತಾರ, ಯಾರು ಅಲ್ಲದ್ದಾರ, ನೀ ಮಾಡಿದ ಪಾಪ ಅವ್ರ ಬಾಯಿಲಿ ಹೋಗ್ತದವು. ಮಾಡಿದವ್ರ ಪಾಪ ಅಗದಿ ಗಾದಿ ಮಾತೆ ಅದಲ್ಲ, ಮಾಡಿದವ್ರ ಪಾಪ ಆಡದವ್ರಿಗೆ. ನಿನ್ನ ಜನ್ಮ ಪಾವನ ಯಾರಂದ್ರೂ ಏನು ತಿಳ್ಕೊಬೇಡ. ಮುಂದೆ ಮಾತು ಹೇಳ್ಯಾರ ಅವರು, ನಮಗೆ ತಿಳಿಯಂಗೆ ಹೇಳ್ಯಾರ. ಮದಗಜ ಬಡಕೊಂಡು ಎದುರಿಗೆ ಬರುವಾಗ, ಅದ ಕಂಡು ಹಂದಿ ಸರಸನಾಡುವಾಗ, ಮದನಾರಿ ಶರಣರಿಗೆ ಇದಿಕಾಡುವ ಕಾಲಕ್ಕೆ ಮದ ಸೊಕ್ಕಿದ ಬೊಗಳುವರಣ್ಣ ತ. ಎಷ್ಟು ಶಾಣೆ ಮಾಡ್ಯಾಳಪ್ಪ. ಮದಗಜ ಬಡ್ಕೊಂಡು ಎದುರಿಗೆ ಬರುವಾಗ, ಮದಗಜ ಅಂದ್ರ ಎದಕ್ಕತ್ತಾರ? ಗಜ ಅಂದ್ರ ಆನಿ, ಮದ ಅಂದ್ರ ಸೊಕ್ಕಿನ ಆನಿ. ಆನಿಗೆ ಸೊಕ್ಕ ಬತ್ರ ಯಾರು ಉಳ್ಯಲ್ಲ, ನೀವು ಉಳ್ಯಲ್ಲ. ಆನಿಗೆ ಮದ ಏರಬಾರ್ದು. ಆನಿಗೆ ಮದ ಏರಿದ್ರೆ ಏನೂ ಹಿಡಿಲ್ಲ. ಭಾಳ ದೊಡ್ಡ ಪ್ರಾಣಿ ಅದು, ಭಾಳ ತಾಕತ್ತು ಅದಕ್ಕೆ. ನಾ ಸುಮ್ಮನೆ ನಿಮ್ಗೆ ಕೇಳ್ತೀನಿ, ಆನಿ ಅಪ್ಪಿ ತಪ್ಪಿ ಎಂದರೆ ಮೌಸ್ ತಿಂದದ 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 ಏನು ತಿಂದದ? ಅದು ಹುಲ್ಲ.
ಶಾಕಾಹಾರಿ. ಭಾಳ ಮಂದಿ ತಲೆ ಮನುಷ್ಯ ಹೋಗ್ರಿ. ಆನೆ ತಿಂದದ ಎಡ್ತಾಕತ್ರಿ ಆನೆಗೆ. ಅದರಾಗ ಮದ ಏರಿದ ಆನೆಗೆ ಮದ ಬತ್ತಂದ್ರೆ ಹಿಡಿಯೋದು ಭಾಳ ಕಠಿಣ. ಒಬ್ಬಂದೇ ಮಾತು ಕೇಳ್ತದತ್ತದು. ಯಾರ್ದು? ಆನೆ ಏನು ಇದು ನಡೆಸ್ತಾನ ನಾವು ಮಾವುತ, ಅವಂದೇ ಕೇಳ್ತದತ್ತದ. ಅವಂದು ಕೇಳ್ಬೋದು ಬಿಡ್ಬೋದು, ಆದ್ರೂ ಅವನ ಮಾತು ಕೇಳ್ತವ. ಅವನಿಗೆಲ್ಲ ಗೊತ್ತಿರ್ತದ. ಹ್ಯಾಂಗ ಆನೆಗೆ ಮದ ಏರಿದಾಗ ಹ್ಯಾಂಗ ಏನು ತಳಂಗಿಲ್ಲ, ಹಂಗ ಸಂಪತ್ತಿನ ಮದ, ರೂಪಿನ ಮದ, ಅಧಿಕಾರದ ಮದ, ಯೌವನದ ಮದ, ಕುಲ ಮದ, ಜಾತಿ ಮದ ಏನು ಇದ್ರಿಗೆ ಬರ್ತಾರಲ್ಲ ಅವ್ರಿಗೆ ಒಂದೊಂದು ಮದ ಅದ. ನಾವೇನು ಕಮ್ಮಿ ಇದ್ದೀವಿ? ನಾವು ಸಾಕಾರ ಇದ್ದೀವಿ. ನಾವು ಎದರ ಕಮ್ಮಿ ಇದ್ದೀವಿ? ಶ್ರೇಷ್ಠ ಕುಲದಾಗ ಹುಟ್ಟಿವಿ. ನಾವು ಎದರ ಕಮ್ಮಿ ಇದ್ದೀವಿ? ಅಧಿಕಾರದಾಗ ಇದ್ದೀವಿ. ನಾವು ಎದರ ಕಮ್ಮಿ ಇದ್ದೀವಿ? ಸಾಕಾಗಟ್ಟು ರೊಕ್ಕವ. ಇವಾಗಲೂ 8 ಮದ, 8 ಮದ ಅವು. ಒಂದೇ ಮದ ಏರಿದ್ರೆ ಹೈರಾಣದ. ಮತ್ತು 8 ಬಂದ್ರೆ ಗತಿ ಏನು? ಬರೇ ನಾನದೊಂದು ಮದ ಬಂದ್ರೆ ಮುಗಿತು ಕತಿ. ಹ್ಯಾಂಗ ಆನೆಗೆ ಮದ ಏರ್ತಂದ್ರೆ ಏನು ತಳಂಗಿಲ್ಲ, ಹಾಂಗ ಮನುಷ್ಯಾಗ ಸೊಕ್ಕ ಬತ್ತಂದ್ರ ಮದ ಗಜ ಬಡ್ಕೊಂಡು ಇವ್ರು ಏನು ಅಷ್ಟು ಮದಗಳು ಬಡ್ಕೊಂಡಾವ ಇವ್ರಿಗೆ. ಇದರಿಗೆ ಬರಾಗ ಆಟ ತುಂಬ್ಕೊಂಡು ಬರೋ ಮುಂದೆ ಅವ್ರು ಬರೋ ಮುಂದೆ ನೋಡ್ಬೇಕು ನೀವು. ನೋಡಿ, ನಾ ಸುಮ್ಮ ಹುಡುಗಟ್ಟಿಗೆ ಇರ್ತೀನಿ. ದೊಡ್ಡ ದೊಡ್ಡ ಸಾವುಕಾರ ಮಟಕದ ಬರ್ತಾರೆ, ಹ್ಯಾಂಗ ಮಾಡ್ತಾರೆ ಅವರು. ಹಿಂಗೆಲ್ಲಿ ಮಾಡ್ತಾರೆ? ಎಲ್ಲಿ ಮಾಡ್ತಾರೆ? ಆಟ ಕಟ್ಟಿ ಎಲ್ಲರಿ ಪ್ರೀತಿ ಕಟ್ ಮಾಡ್ಕೆ ಹೋಗ್ತಾರೆ. ದೇವ್ರಿಗೆ ಬಂದಾಗ ಆಟ ಬೀಳ್ಬೇಕ್ರಿ. ಎಲ್ಲಿ ಗುರುಗಳು ಕಾಣ್ತಾರ ಅಲ್ಲಿ ರಾಡಿ ಅನ್ನಬಾರ್ದು, ಹುಡಿ ಅನ್ನಬಾರ್ದು, ದುಮ್ಮಣ್ಣ ಅನ್ನಬಾರ್ದು, ಮಣ್ಣು ಅನ್ನಬಾರ್ದು, ಕೆಸರು ಹಿಂಗೆ ಉದ್ದಕ್ಕೆ ಬೀಳ್ಬೇಕತ್ತ. ಮಾಡ್ತಾರ. ಯಪ್ಪ ಒಂಜಾರಿ ನೀವೇ ಮ್ಯಾಲಕ್ಕೆ ಬಂದು ನಿಂದಿರ್ತೀರಿ ಸ್ವಾಮಿಗಳಿಗೆ. ಯಾಕ್ರಿ? ಅಲ್ಲಿ ರಾಡಿ ಅದತ್ತ. ಎಟ್ರಿ ಸೊಕ್ಕ ಇದರಿಗೆ ಬರಾಗ, ಆ ಸೊಕ್ಕ ತುಂಬ್ಕೊಂಡು ಇದರಿಗೆ ಬರಾಗ ಅಂಥ ಸೊಕ್ಕ ನಿನ್ನ ತಲೆಯಾಗದ, ನಿನ್ನೊಳಗದ ಅಭಿಮಾನ. ಹಂಗ ಸೊಕ್ಕ ತುಂಬಿದ ಮನುಷ್ಯಾಗ ಅಟ್ಟು ತಾಕತ್ತದ, ಅಟ್ಟು ಸೊಕ್ಕದ, ಎಲ್ಲದ ಖರೆ. ಅವ ದಾರ್ಯಾಗ ಬರಾಗ ಒಂದು ಹಂದಿ ಸರಸ ಆಡ್ತಿತ್ತಂದ್ರೆ ಹಂದಿ ಏನಾರು ತಿಳ್ಕೊಂಡದನು. ಅವನಿಗೆ ಬಂದ್ರೆ ಸೆಲ್ಯೂಟ್ ಹೊಡೆದದ, ಹೊಳಗ್ಯದ. ದರ್ಜಿಲ್ಲದಕ್ಕೆ ಶರಣರ ಮೈ ಸೊಕ್ಕ ಏರ್ಬಾರ್ದು ತಿಳಿಯಂಗಿಲ್ಲ. ಮದನಾರಿ ಶರಣರಿಗೆ ಎಲ್ಲ ಅಹಂಕಾರವನ್ನು ಬಿಟ್ಟಂಥವ್ರು, ಎಲ್ಲವೂ ನಿನ್ನ ಸ್ವರೂಪ ಅಂದವರು. ಬಸವಣ್ಣ ಅಲ್ಲಿಲ್ಲ, ನನಕ್ಕಿಂತ ಕಿರಿಯರಿಲ್ಲ, ಶಿವಭಕ್ತರಕ್ಕಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನಸಾಕ್ಷಿ. ಹಿಂಗೆ ಬರ್ಬೇಕಲ್ರಿ. ಅಂಥ ಆತ್ಮರಿಗೆ, ಅಂಥ ಶರಣರಿಗೆ ನಿನಗೆ ಕಾಡೋ ಕಾಲ ಏನಾರ ಬಂದಿತ್ತು ಅಂದ್ರೆ, ವಿಧಿ ಅಂದ್ರೆ ಕಾಡೋದು ಏನಾರ ಬಂದಿತ್ತಂದ್ರ ಮದ ಸೊಕ್ಕಿದ. ಇಂಥ ಅಜ್ಞಾನಿಗಳು ಬಗಳ್ತಾರ್ರಿ, ಬಗಳ್ತಾರ. ಅವ್ಯಾವ ಸ್ವಾಮಿ, ಅವ್ಯಾವ ಶರಣ, ಅವ್ಯಾವ ಇವ, ಅವೇನು ಭಾರಿ, ಇವೇನು ಭಾರಿ. ಮಹಾತ್ಮರಿಗೆ, ಶರಣರಿಗೆ, ಸತ್ಪುರುಷರಿಗೆ ನಿಂದ ಮಾಡ್ತಾನ ಮನುಷ್ಯ, ಮಾತಾಡ್ತಾನ. ಅಲ್ಲೋ ಮಾರಾಯ, ಮಹಾತ್ಮರಿಗೆ ಮಾತಾಡತಕ್ಕಂಥದ ನಿನಗ. ಮಹಾತ್ಮ ಅಂದ್ರೆ ಏನ ತಿಳಿದಿದಿ? ಮಹಾತ್ಮ ನಿಮಿತ್ತಕ್ಕೆ ಈ ಶರೀರ ತೊಗೊಂಡು ಬಂದಾನ. ರುದ್ರಮುನಿ ಅಪ್ಪಗಳು, ಡಾಕ್ಟರ್ ರುದ್ರಮುನಿ ಅಪ್ಪಗಳು ನಮ್ಮಂಗ ನಿಮ್ಮಂಗ ಹಾರ ಹಿಂಗೆ ತಿಳ್ಕೊಬೇಡ್ರಿ. ನೋಡಲಕ್ಕ ನಮ್ಮಂಗ ನಿಮ್ಮಂಗ ಹಾರ, ಮಡ್ಯಾಳಕ್ ಮತ್ತೆ ನೋಡ್ಲಕ್ಕ ನಮ್ಮಂಗ ನಿಮ್ಮಂಗ ಹಾರ. ಆದ್ರೆ ವಿಚಾರ ಮಾಡಿ ನೋಡ್ರಿ, ನಮ್ಮ ಬಿಟ್ಟು ಬೇರೆ ಇರ್ತಾರ ಅವರು. ಸಾಕ್ಷಾತ್ ಪರಮಾತ್ಮ. ಅಕ್ಕಮದೇನು ಹೇಳಿಲ್ಲ, ಹರ ತನ್ನ ರೂಪ ತೋರಬೇಕೆಂದು ಈ ಧರೆಗೆ ಮರ್ತನಾಗಿ ಬಂದ. ಸಾಕ್ಷಾತ್ ಪರಮಾತ್ಮ ನನ್ನ ಕೋಣ ಹಿಡಂಗಿಲ್ಲ. ಈ ಮಂದಿ ಈ ಜಗತ್ತು ಉದ್ಧಾರ ಮಾಡ್ಬೇಕತ್ತು ಗುರುಗಳ ರೂಪದಲ್ಲಿ ಬಂದಾನ ಸದ್ಗುರುನಾಥ. ಅವ್ರಿಗೆ ನಮ್ಮಂಗಾರ
ಬಾ ಅಲ್ಲಿಲ್ಲ, ಕುಂದ್ರಲ್ಲಿಲ್ಲ, ನಿಂದ್ರಲ್ಲಿಲ್ಲ, ಭಾಳ ಅನಗಡದಿ ಸದ್ದ. ನೀವು ಭಾರಿ ಇದ್ದೀರಿ, ನಾನು ನಿಮ್ಮದು ಹೇಳಲ್ಲ. ಎಲ್ಲ ಕಡೆ ಹೋಗ್ತೀನಲ್ಲ. ಮೊನ್ನೆ ಒಬ್ಬಕ್ಕೆ ಹೆಣ್ಮಳು ಮಠಕ್ಕೆ ಹೋಗ್ಯಾಳ. ಆ ಊರಾಗ ಅಪ್ಪರು ಪ್ರವಚನ ಹೇಳಿ ಬಂದಾರ ಯಾರೋ ಒಬ್ರು ಸ್ವಾಮಿಗಳು. ಆ ಹೆಣ್ಮಳು ಮಠಕ್ಕೆ ಹೋಗ್ಯಾಳ. 1000 ಮಂದಿ ಬಟ್ಟೆ ಹಾಕ್ತಾರ, 1000 ಮಂದಿಗೆ ಯಾರಿಗೆ ಕಿರಿಬೇಕು ಅವರು? ಬಂದವ್ರಿಗೆಲ್ಲ ಬರ್ರಿ ಅಂದಾರ, ಕುಂದ್ರ ಅಂದಾರ. ಹೆಣ್ಮಳು ಏನು ಅನ್ಬೇಕು? ಏನಿದ್ರು ಮೊದಲಿನ ಸ್ವಾಮಿಗೆ ಉಳ್ದಿಲ್ಲ ತಗೋ ಅಂತ. ಯಾಕಂದೇನ ಸುರ್ವಿ ಬಂದ ಚಾ ಕುಡಿಯತ್ತಿದ್ದ, ಚೋಡ ತಿನ್ನೋತಿದ್ದ. ಈಗ ಅವರಿಗೆ ನಮ್ಮೂರು ನೀರು ಹತ್ಯಾವ. ನಾನು ನಿನಗೆ ಕೇಳ್ತೀನಿ, ಅವ್ರ ಮಠಕ್ಕೆ ಚಾ ಕುಡ್ಲಿಕ್ಕೆ ಹೋಗಿದ್ದಿ, ಅವ್ರ ಮಠಕ್ಕೆ ಚೋಡ ತಿನ್ಲಕ್ಕೆ ಹೋಗಿದ್ದಿ, ಅವು ನಿಮ್ಮ ಮನೆಗಿಲ್ಲ. ಉಳ್ಳಕ್ಕ ತಿನ್ನಕ್ಕ ಮಠಕ್ಕೆ ಹೋಗಿದ್ದಿ, ಸದ್ಗುರುನಾಥನ ಕೃಪದಿಂದ ನಿಮ್ಮ ಮನೆಗೆ ಉಣ್ತಿದ್ದು ನಿಂದ ಅಲ್ಲ, ಅವಂದೇ. ನಿಮ್ಮ ಮನೆಗಿತ್ತರ ಅಲ್ಲಕ್ಕೆ ಹೋಗಿದ್ದಿ, ಅಲ್ಲೇ ಎದ್ರ ಸಲ ಹೋಗಿದ್ದಿ ಅಂದ್ರೆ ಉಳ್ಳಕ್ಕ ತಿನ್ನಕ್ಕ ಮಠಕ್ಕೆ ಹೋಗಬೇಡ, ಎದ್ರ ಕಾಲ ಹೋಗ್ಬೇಕು. ನೀ ಮಾಡಿದ ಪಾಪ ಕಳ್ಕೊಳಕ್ ಹೋಗು, ಕರ್ಮ ಕಳ್ಕೊಳಕ್ ಹೋಗು, ಅಜ್ಞಾನ ಕಳ್ಕೊಳಕ್ ಹೋಗು, ಪರಮ ಜ್ಞಾನ ಪ್ರಾಪ್ತಿ ಮಾಡ್ಕೊಳಕ್ ಗುರುಗಳ ಕಡೆ ಹೋಗು. ಜ್ಞಾನವಂತರು ನಿನ್ನ ಕರೆದು ಹಾಸಿ ಕುಂದ್ರು ಚಾ ಚೋಡ ತಿನ್ನಿಸಿ ಹೇಳೋದಲ್ಲ. ಗುರುಗಳಿಗೆ ಜ್ಞಾನ ಇರ್ತದೆ. ಮಡ್ಯಾಳಕ್ಕೆ ಮುತ್ತೇನು ಹೇಳಿಲ್ಲ, ಮಾತು ಬಲ್ಲ ಮಹಾಜ್ಞಾನಿಯ ಜೋಡಿ ಕೋತಿ ಥರ. ಕೋತಿ ಬೇರೆ, ಕ್ವಾಡಗ ಬೇರೆ. ಕ್ವಾಡಗ ಮಳೆ ಭಾಳ ಇರ್ತದೆ. ಈಗ ಯಾರು ಸಿಗ್ತಾರ ಅವ್ರ ಕೈಯನ್ನು ಕಸ್ಕೊಳ್ಳೋದು, ಜಪ್ಪತ್ತು ಕಪ್ಪಾಳಿ ಹೊಡ್ಯಾರ. ಕೋತಿವು ಅತ್ತಾರ ನೋಡಿ. ಯಾರೇ ಮನುಷ್ಯರು ಏನ್ರ ಕೋತಿಗೆ ತಿದ್ದಿದ್ದು ನಾನು. ಕ್ವಾಡಗ ಹೆಂಗಿರ್ತದೆ? ಕ್ವಾಡಗ ಹೆಂಗಿರ್ತದೆ? ಯಾರಿಗೆ ಗೊತ್ತಾಗಲಾರ್ದಂಗೆ ಕ್ವಾಡಗ ಗುಣ ಮಾಡ್ತವೆ. ಇರೋದು ಸುಮ್ಮನೆ ಇರ್ತದ, ಕಿಲಾ ಭಾಳ ಮಾಡ್ತಾವ. ಇದು ಕ್ವಾಡಗತ್ತಾರ. ಮಹಾತ್ಮರ ಮಾತು ಕೇಳೋ, ಮಹಾತ್ಮರ ಪಾದದಾಗಿರೋ, ಮಹಾತ್ಮರ ಸೇವಾ ಮಾಡೋ. ನಾವು ನೀವು ಎಟ್ರವ್ರಿ, ನೀವೆಲ್ಲ ಕೇಳಿರಿ. ಮಡ್ಯಾಳಪ್ಪನ ಬಲ್ಲಿ ರಾಜ್ಯರ ಸೇವಾ ಮಾಡಲಿಲ್ಲ, ಸುರಪುರದ ರಾಜ್ಯರ ಸೇವಾ ಮಾಡಲಿಲ್ಲ. ರಾಜ್ಯ ಸಾಮಾನ್ಯ ಮನುಷ್ಯನವ. ನಮ್ಮಟ್ಟು ನಿಮ್ಮಟ್ಟಿತ್ತು ಹೊಲಾಣಿಗೆ 1000 ಎಕರೆ ಜಮೀನು, 1000 ಕೈಕಾಲು ಹೊತ್ತವ್ರು, 1000 ಲಕ್ಷ ರೊಕ್ಕ, ಎಷ್ಟೋ ಮಂದಿ, ಎಷ್ಟೋ ಪಟ್ಟದ ರಾಣಿಯರು, ಎಷ್ಟೋ ಮಕ್ಕಳು. ಹಂತ ಒಂದಪ್ಪ ಸ್ವತಃ ರಾಜ ಇದ್ರು ನನಗೆ ಸಮಾಧಾನ ಆಗಿಲ್ಲೋ ಯಪ್ಪ, ಸಮಾಧಾನ ಆಗಿ ನನಗೆ ಕೃಪಾ ಮಾಡೋ ಯಪ್ಪ ಅಂತ ಬಿದ್ದ. ಅಡ್ಡು ಬೀಳಿಲ್ಲ. ಕಾಂಗ ಬಿದ್ದಾಗ ಗುರು ಕೃಪಾ ಆತದ. ನಮ್ಮ ಚೋಡ ಮಾಡಿಲ್ರಿ, ಚಾ ಮಾಡಿಲ್ರಿ, ಮ್ಯಾಲ ಕರೆದಿಲ್ರಿ. ಮೊದಲ ಗುರುಗಳ ಕೃಪಾ ಪಡಿ, ಗುರುಗಳ ಸೇವಾ ಮಾಡು, ಅವ್ರ ಬೆನ್ನಿಂದ ಬೀಳು. ನೀ 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 ಭಾಳ ದೊಡ್ಡ ಮಾತು ಹಿಂದುಗಡೆ. ಎಷ್ಟು ಸಣ್ಣವ್ರಾತ್ರಿ ನೋಡ್ರಿ, ಮುಂದೆ ಅಷ್ಟು ದೊಡ್ಡವ್ರಾತ್ರಿ. ಬಸವಣ್ಣವರು ಎಲ್ಲರಿಗೆ ಕೈ ಮುಗಿದ್ರು ಇಲ್ಲ? ಬಸವಣ್ಣ ಎಲ್ಲರಿಗೆ ಕೈ ಮುಗಿದ. ಬಸವಣ್ಣ ಎಲ್ಲರಿಗೆ ಕೈ ಮುಗಿದ್ರೆ ಇಡೀ ವಿಶ್ವನೇ ಬಸವಣ್ಣ ಮುಗಿತು. ಮುಗಿಲಿಲ್ಲ? ಇಡೀ ವಿಶ್ವನೇ ವಿಶ್ವಗುರು ಆದ. ನನಗ್ಯಾವ ಕೇಳ ಒಂದಿ ನಿಂದ ಬತ್ತು ನೋಡ ಸರ್ವ ಸ್ವಾಮಿಗೆ ಮಂಗಲ. ತಿಳಿದದ? ಸರ್ದು ಬತ್ತ ತಿಳ್ಕೋಬೇಕು. ಗುರುವಿಗೆ ಮಂಗಲ. ಮುಗಿದ ಕೈ, ಬಾಗಿದ ತಲೆ. ಕೈ ಮುಗಿ, ತಲೆ ಬಾಗಿಸು. ದೇವ್ರ ಗುಡಿ ಬಾಗಲದ ಯಾಕೆ ಸಣ್ಣ ಹಚ್ಚಾರ? ರೊಕ್ಕ ಇಲ್ಲ ಮಠದಾಗ, ಭಕ್ತರಿಲ್ಲ, ಸಣ್ಣ ಯಾಕೆ ಹಚ್ತಾರ? ಹೆಡಕ್ಕೆ ಎತ್ಕೊಂಡು ಬರಬೇಡ, ಹೆಡಕ್ಕೆ ತೆಳಕ್ಕೆ ಮಾಡ್ಕೊಂಡು ಬಾ. ಬರೀ ಹೆಡಕ್ಕೆ ಒಂದೇ ಅಲ್ಲ, ಒಳಗೆ ಮನಸಾಪೂರ್ವಕ ಬಗ್ಗು. ಅಕಸ್ಮಾತ್ ನಮ್ಮನೆ ಯಾರು ಬಾಗಲಂದೆ ನೀನು ಡೋಗಿನೇ ಬಿಸ್ತವ, ಬಡಿತದ. ಏ ಗುರುನಾಥ, ಏ ಪರಮಾತ್ಮ, ನಂದೇನೂ ಇಲ್ಲ ಯಪ್ಪ, ಎಲ್ಲ ನಿಂದೆ ಆಗೋ ಯಪ್ಪ. ಮಹಾತ್ಮರಿಗೆ ತಿಳ್ಕೋರೋ ಮೊದಲ, ಮಹಾತ್ಮರಿಗೆ ತಿಳ್ಕೊ. ಬೈದಾನ, ನಾವು ಬೈದಿಲ್ಲ, ಬೈದಾರಿದ್ರಾಗ ಅವರು ಎಂಥವ್ರು ಬೊಗಳ್ತಾರ, ಬೈದಾರ ಅವ್ರಿಗೆ. ದಡ್ರ ಅರ್ಥ, ಅಜ್ಞಾನಿಗಳ ಅರ್ಥ. ಶರಣರಿಗೆ ಬೈದ್ರಿ ಏನಾಗ್ತದೆ ಹೇಳಿ? ನಿಮ್ಗೆ ತಿಳಿಯಂಗೆ ಹೇಳೆ. ಅವ್ರಿಗೆ ನಾವು ಬೈಲಕತ್ತೀವಿ ಅಂದ್ರೆ ನಮ್ಮದೇನ ಕಾಡು ಸರದಿಲ್ಲ ತಿಳ್ಕೊಬೇಕು.
ಮಹಾತ್ಮರ ನಿಲುವ ಯಾರಿಗೆ ತಿಳಿಯೋದಾಗದಲ್ಲ. ಮಹಾತ್ಮ ಹೆಂಗಿರ್ತಾನೆ ಗೊತ್ತಿರಲ್ಲ. ಮಹಾತ್ಮ ಸಣ್ಣ ಕೂಸಿನಂಗಿರ್ತಾನೋ, ದೊಡ್ಡವ್ರ ಹಂಗಿರ್ತಾನೋ, ಸಾಧುಗಳ ರೂಪದಾಗಿರ್ತಾನೋ, ಯಾವ ರೂಪದಾಗಿರ್ತಾನೋ ಗೊತ್ತಿಲ್ಲ. ಅವ್ರು ಏನೂ ಅಲ್ಲಕ್ಕೆ ಹೋಗಬೇಡ. ಅಕಸ್ಮಾತ್ ಅನ್ಯ ಅಂದ್ರೆ ಏನಾತ ತಿಳ್ಕೊ, ಸುಣ್ಣದ ಕಲ್ಲವನ್ನು ಕಟ್ಟಿಕೊಂಡು ಮಡಿವಿನಲ್ಲಿ ಬಿದ್ದಂತೆ. ಸುಣ್ಣದ ಕಲ್ಲು ಉಡ್ಯದ ಕಟ್ಕೊಂಡು ನೀರಾಗ ಬಿಡ್ರಿ, ಹೆಂಗಾಗ್ತದ? ತಣ್ಣಗತ್ತದ. ಸುಣ್ಣದ ಕಲ್ಲು ಉಡ್ಯದ ಕಟ್ಕೊಂಡ್ರೆ ಹೆಂಗಾಗ್ತದ? ಸುಡ್ತದ. ಆಕಳ ನೋಡ್ರಿ, ನೀವು ನೋಡಿ ಮತ್ತೆ ನಿಮ್ಮ ಮನ್ಯಾಗ ಆಕಳದ ತಿಳ್ಕೊರಿ, ಈಲಕ್ಕಾಗ್ಯದ ತಿಳ್ಕೊರಿ. ಇನ್ನು ಆಕಾರದಿಂದ ಈತದ ಆಕಳ. ನೀವು ಆಕಳ ಭಾಳ ಜೀವ ತಿಲ್ಲಕತ್ತ ಆಕಳಿಗೆ ಹೊಡೆದ್ರೆ ಪೆಟ್ಟು ಯಾರಿಗೆ ಹತ್ತದ? ಯಾರಿಗೆ ಹತ್ತದ? ನೀವು ಹೊಡೆದ್ರಿ ಆಕಳಿಗೆ, ಪೆಟ್ಟು ಯಾರಿಗೆ ಹತ್ತದ? ಯಾರಿಗೆ ಹತ್ತದ? ಆಕಳ ಹೊಟ್ಟೆಗೆ ಏನದಲ್ಲ ಕರಗ ಪೆಟ್ಟು ಹತ್ತದ, ಕರ ಲುಸ್ಕಾನ್ ಆತದ, ಇಲ್ಲ ಹೈನ ಬಾದ ಆತದ. ನೀವು ಹೊಡೆದ್ರೆ ಆಕಳಿಗೆ ಪೆಟ್ಟು ಹೆಂಗ ಕರ್ಕ್ ಹತ್ತದೋ ಅದರಂತೆ ಮಹಾತ್ಮರ ಒಳಗೆ ಪರಮಾತ್ಮ ಇವ್ರಿಗೆ ಏನಾರ ಪೆಟ್ಟ ಪರಮಾತ್ಮ ಹತ್ತವ. ಏನು ಅನ್ಬೇಡ, ನೀವೊಂದು ಕೆಲಸ ಮಾಡು, ಅನ್ನೋದು ಬೇಡ, ಆಡೋದು ಬೇಡ. ಮಹಾತ್ಮರ ನಿಂದ ಮಾಡಿದ ಪಾಪ ಬರ್ತದ, ಮಹಾತ್ಮರ ಸ್ತುತಿ ಮಾಡೋದಂದ್ರೆ ಪುಣ್ಯ ಬರ್ತದ. ಮಹಾತ್ಮರಿಗೆ ಬರೀ ಮುಂಜಾನೆ ಹಿಂಗನ್ರಿ, ಮಾಡ್ಯಾಳಪ್ಪ ಮಾಡ್ಯಾಳಪ್ಪ ಮಾಡ್ಯಾಳಪ್ಪ, ಪುಣ್ಯ ಚಾಲುನಿ. ಈರೈ ಮುತ್ತೆ ಪುಣ್ಯ ಚಾಲುನಿ. ರುದ್ರಮುನಿ ಮುತ್ತೆ ಪುಣ್ಯ ಚಾಲುನಿ. ಸಿದ್ಧಾರೂಢ ಪುಣ್ಯ ಚಾಲುನಿ. ಮತ್ತು ಅದು ಬಿಟ್ಟು ನೀ ಏನರೇ ಮಹಾತ್ಮರ ನಿಲುವು ತಿಳಿಲಾರೆ ಅಂದ್ರೆ ನಿನಗೆ ಪಾಪ ಬರ್ತದೆ. ಅದಕ್ಕೆ ಮನುಷ್ಯ ಯಾಕೆ ಬೈತ ನೀವು ಅಂದ್ರೆ ಅವ್ರು ಹೇಳ್ಯಾರ, ಕತ್ತಿ ಬಂದುದೇ ಹೆರಿತುಪ್ಪ ಪಾಯಸವ. ಹಳ್ಳ್ಯಾಗೊಂದು ಮಾತದ, ಕತ್ತಿಗೆ ಹತ್ತಿ ಕಾಳು. ಯಾವ ಊರಾಗ್ರೆ ಕತ್ತಿಗೆ ಹತ್ತಿ ಕಾಳು ಇಟ್ರ ಇಲ್ಲ, ಹಿಂಡದನಗಳಿಗೆ ಇಡ್ತಾರೆ. ಕತ್ತಿಗೆ ಹರಿತುಪ್ಪ ಪಾಯಸ ಅಂದ್ರೆ ಹುಗ್ಗಿ. ಕತ್ತಿಗೆ ಈ ಹರಿತುಪ್ಪದ ರುಚಿ ಪಾಯಸದ ರುಚಿ ಗೊತ್ತದ? ಇಲ್ಲ. ಭಾಳ ಮ್ಯಾಲ ನೋಡ್ಲಕ್ಕ ಕುದುರೆ ಹಂಗೆ ಕಾಣ್ತಾವ, ಒಳಗೆ ಕತ್ತಿನೇ ಇರ್ತಾವ. ಕತ್ತಿನೇ ಮಾನ್ಯ ಕಾಲಿ ಪುರಾಣಕ್ಕೆ ಹೋಗಿದ್ದೇನ, ಕತ್ತಿ ತಂದನವ. ಅನುಭವ ಮಾಡ್ರಿ. ಕತ್ತಿ ತಂದನ, ಅದಕ್ಕೆ ಹುಲಿ ಅಂಗಿ ಹೊಲಿಸ್ಯಾನ. ಅಂಗಿ ಹೊಲಿಸ್ಯಾನ, ಹೊತ್ತು ಮುಡ್ಗನ ಕತ್ತಿಗೆ ಹುಲಿ ಅಂಗಿ ಉಡಿಸ್ಕೆ ಬಿಡವ. ಅದು ಮಂದಿ ಹೊಲ್ದಾಗ ತಿರುಗಾಡಿ ಮೈಯದು, ಮಂದಿ ಹುಲಿ ಬಂದದ. ಹುಲಿ ಬಲ್ಲಿ ಯಾರು ಹೋಗ್ತಾರ್ರಿ? ಎಲ್ಲ ಕಡೆ ತಿಲ್ಲಕತ್ತು, ಧಾನ್ಯ ಮಾಡ್ಲಕ್ಕತ್ತು. ಹೊಲಗೊಳದಾಗ ಮಂದಿ ಒಬ್ಬರು ಕೇಳೋರಿಲ್ಲ, ಹೇಳೋರಿಲ್ಲ. ಹುಲಿ ಅದ. ಅದ್ರಾಗ ಒಬ್ಬ ಭಾಳ ಬೆರಕೆ ಮನುಷ್ಯ ಶಾಣೆ ಇದ್ದ. ನನಗಿರೋದೇ 4 ಎಕರೆ ಹೊಲ, ಇದು ಕಂಡಪಟ್ಟಿ ದಾಂಧೆ ಮಾಡ್ಲಿಕ್ಕತ್ತದ ಅಂದ್ರೆ ಒಟ್ಟು ಸಂಸಾರ ಒಟ್ಟಾಳದ ಬಳಿಕ ಇದ್ದರೆ ಏನಪ್ಪ ಇದೆ ಎಂತ ಹುಲಿ ಅದ ನೋಡಬೇಕತ್ತ ಬೆದರ ಬಡ್ಡಿಗೆ ತೊಗೊಂಡು ಹಾದ ನೋಡಿ. ಮನುಷ್ಯ ಯಾವಾಗ ತಪ್ಪಿಗೆ ಬರ್ತಾನ? ಎಲ್ಲ ಲೆಕ್ಕ ಹಾಕಲಕ್ಕಾಗಿ ಯಾ ಲೆಕ್ಕಕ್ಕೂ ಮಣಿಲಿಲ್ಲ ಅಂದ್ರೆ ನೆಮ್ಮದರಿ ಹೋಲಿ ಅತನ ಬೆದರ ಬಡ್ಡಿಗೆ ತೊಗೊಂಡು ಹೋಗಿದ್ದ. ಇವ ಕತ್ತಿ ಅಂಗಿ ಹೊಲಿಸಿದ್ನಲ್ಲ, ಕಾಲ ಮೇಲೆ ಕಾಲು ಹಾಕೊಂಡು ಕೂತಾನೆ. ಕತ್ತಿಗೆ ಅಂಗಿ ಹೊಲಸು ಯಾಕೆ ₹1 ಲಾಗೋಡಿಲ್ಲ. ಅಂಗಿ ಹುಲಿದದ, ಹುಲು ತಿತ್ತದ ಎಂದರೆ ತಿತ್ತದ. ಭಾಳ ಹರಿಗೆಟ್ಟದ್ರಿ ಹುಲಿ ಅಂದ್ರೆ ಎಂದು ಹುಳು ತಿನ್ನೋದು ಬ್ಯಾಟಿನೇ ಆಡ್ತದ. ಮೌಸ್ಯ ತಿತ್ತದ, ಮತ್ತೊಂದು ತಿನ್ನಂಗಿಲ್ಲ. ಇರೋದು ಕತ್ತಿ ಅದ. ಮಂದಿಗೆ ಒಂದು ತಿಳಿಲಾರ್ದಂಗೆ ಆಯ್ತು. ಬಿದ್ರ ಬಡ್ಡಿಗೆ ತೊಗೊಂಡು ಹೋದ. ಬರ್ರಿ ನೆತ್ತ ನೋಡ್ದ, ಕಂಡಪಟ್ಟು ತಿಲ್ಲಕತ್ತಿತ್ತಪ್ಪ. ಇವನಿಗೆ ನಂಜಿಗೆ ಬರ್ತಿತ್ತು ಕರೆ. ಮ್ಯಾಲೆ ಇದ್ವಲ್ಲ ಅವು ಚಿತ್ರ, ಹುಲಿ ಅಂಗಿ ಕತ್ತಲ ಹುಲಿ ಅಂಗಿ ಎಲ್ಲ ಸಜ್ಜು ಮಾಡಿ ಇವಂದು ಅದು ತಿನ್ನೋದು ನೋಡಿ ಏನು ಮಾಡ್ದ, ಇದ್ದಿದ್ದೆಲ್ಲ ಪೀಕ್ 5-6 ತಿಂಗಳದ ಮಾಡುತ್ತಾನ, ಪೀಕ್ ಬರೋದಿಲ್ಲ. ಇದು ಧಾನ್ಯ ಮಾಡ್ಲಿಕ್ಕತ್ತೆ ನಾನು ಸಂಸಾರ ಹೊಟ್ಟೆ ಹೋಗಿ ಬಿಟ್ಟನ ಡೊಬ್ಬನ. ಹುಲಿ ಹಿಂಗತ್ತವೇನೆಂದರೆ ಅಥವಾ ಹಿಂಗ ಅಂದ. ಮತ್ತೊಂದು ಬಿಟ್ಟ ಏಟ
ಹಾಯ್ಕ ಹಾಯ್ಕ ಅಲ್ಲಕತ್ತು. ಇದೆಂತ ಹುಲಿಯನ್ನು ಹುಲಿ ಹೆಂಗಾರೆ ಕಾಣ್ತದ? ಇದು ಹುಲಿ ಇದೆ ಅಲ್ಲ. ಏಟಿನ ಮೇಲೆ ಡೇಟ್ ಬಿಟ್ಟು ಹಿಡದ ಬರೀ ಅರಿಬೇದ ಕತ್ತೆದ ಒಳಗ. ಅವನ್ನತ್ತ ಇರೋ ಕತ್ತಿ ಮ್ಯಾಲ ಹುಲಿ ಹಂಗ ಮಾಡಿ ಏಸೋದ ತಿಂದಿವಿ, ಖರೆ ಖರೆ ಗೊತ್ತಾದವ ಬಂದು ಸಿಕ್ಕ ಹ್ಯಾಂಗ ಕತ್ತಿಗೆ ಶಿಕ್ಷೆ ಆತದ ನೋಡು. ಹಂಗ ಕತ್ತಿ ಹೆಂಗಿರ್ತಾರ, ಕುದುರೆ ವ್ಯಾಪಾರ ಮಾಡ್ತಾರ, ಶಾಣರ ಮನೆ ಸಿಕ್ಕರವ ಖರೆ ಖರೆ ಕತ್ತಿನೇ ಆತಾವ. ಮರದಿನ ಹೋಯ್ತಾನ ಅದು ಹುಲಿ ತಿತ್ತನ ಮೇವಲ್ಲಿ. ಹುಲಿ ಎಂದರೆ ಹುಲ್ಲು ತಿತ್ತದ, ಶಾಣ್ಯರಿಗೆ ಗೊತ್ತಾಗ್ತದ. ಅವ್ರ ತರ ಇದಕ್ಕೆ ಕತ್ತಿ ಎತ್ತಾರ. ಹ್ಯಾಂಗ ಕತ್ತಿಗೆ ಹುಲಿ ಗುಣ ಒಂದರ ಇರ್ತಾವೇನು? ಕತ್ತಿಗೆ ಹುಗ್ಗಿ ಹೋಳಿಗೆ ಹರಿತುಪ್ಪ ಶಾವಿಗೆ ಪಾಯಸ ಜಿಲೇಬಿ ಬಾಲುಷ ಗೊತ್ತದ? ಕತ್ತಿಗೆ ಏನು ಗೊತ್ತದ? ಕತ್ತಿ ಹುಲ್ಲು ತಿತ್ತದ, ಅಂಥದ್ದು ಇಂಥದ್ದು ತಿತ್ತದ. ಯಾರ್ರೆ ಕತ್ತಿಗೆ ಹಂಗೆ ಇಟ್ರ ಕತ್ತಿಗೆ ಹೆಂಗೆ ಹುಗ್ಗಿ ಗೊತ್ತಿಲ್ಲ, ಪಾಯಸ ಗೊತ್ತಿಲ್ಲ. ಹಾಂಗ ತಮ್ಮ ಈ ಮೂರ್ಖ ಮನುಷ್ಯಾಗ ಮಹಾತ್ಮರ ಮಹಿಮೆ ಗೊತ್ತಾಗ್ತದೇನೋ? ಆಗ್ತದೇನೋ? ಎದರ್ಲಿ ಹೊಡಿಬೇಕತ್ತ? ಎದರ್ಲಿ ಎಷ್ಟು ಸಲ ಅಂದನ್ರಿ? ಎಷ್ಟು ಸಲ ಅಂದ್ರು ಕಮ್ಮಿ ರೀ. ಯಾರಿಗೆ? ಕಚ್ಚಿಗಡಕ್ಕಿದ್ದವ, ನಿಜ ಎಚ್ಚರದಾಗಿರ್ಲಾರ್ದವ, ದಗದಿಲ್ಲದೆ ಮಂದೆ ಮನೆ ತಿರ್ಗಾವ. ದಗದಿದ್ದು ತಿರ್ಗಾವ ಅಲ್ಲ, ದಗದಿಲ್ದೆ. ಬರೀ ಎಚ್ಚರ ಅಂದಿಲ್ಲ ಅವರು. ಇನ್ನೊಂದು ಶಬ್ದದಲ್ಲಿ ನಿಜ ಎಚ್ಚರ. ಎಚ್ಚರ ಬೇರೆ, ನಿಜ ಎಚ್ಚರ ಬೇರೆ. ಎಚ್ಚರ ಅಂದ್ರೆ ಸುಮ್ಮನೆ ಮಕ್ಕೊಂಡು ಹೇಳ್ತೀವಲ್ಲ, ಕದು ಎಚ್ಚರ. ನಿಜ ಎಚ್ಚರ ಅಂದ್ರೆ ಅಜ್ಞಾನದಾಗ ಇದ್ದ ಮನುಷ್ಯ ಜ್ಞಾನಕ್ಕೆ ಹೋದ ಅಂದ್ರೆ ಇದು ನಿಜ ಎಚ್ಚರ. ಅಂಥವ್ನಿಗೇನು ಮಾಡ್ಬೇಕತ್ತ? ಗಜ್ಜು ಕೊಡ್ಬೇಕತ್ತ. ನಿಮಗೆ ಕೊಡೋದು ಆಲಿಲ್ಲ ಅಂದರೂ ಒಬ್ಬ ಕೊಡ್ತಾನೆ. ನಿಮ್ಮ ಕೈಯಿಂದ ಪಾಸಾಗಿ ಹೋಗ್ಬೋದು ಅವ ಏನಾರು ಮಾಡಿ ತನ್ನ ಬಲಿಷ್ಠ ಶಕ್ತಿಯಿಂದ. ಆದ್ರೆ ಕಲ್ಯಭಾನಲ್ಲ, ಅವನೇ ಬೇರೆ ರೂಪ ತೊಗೊಂಬಂದು ಇವ್ರಿಗೆ ಗಜ್ಜು ಕೊಡ್ತಾನೆ. ಮಚ್ಚಲು ಹಿಡಿಬೇಕತ್ತವನಿಗೆ. ಭಾಳ ಸುಂದರವಾಗಿ ಹಾಡಿದ್ರು ಪುಣ್ಯಾತ್ಮರೇ. ಕತ್ತಿಗೆ ಹರಿತುಪ್ಪ ಪಾಯಸ ಗೊತ್ತಿಲ್ಲ ತಿಳಿಯಂಗೆ ಹೇಳ್ತಾರೆ ಅವ್ರು, ದೃಷ್ಟಾಂತ ಕೊಡ್ತಾರೆ. ಹಿಂಗೆ ಕತ್ತಿ ಯಾವ ರೇಕಿರ್ಲಕ್ರಿ? ಕತ್ತಿ ಎಂದರೆ ಹುಗ್ಗಿ ಹೋಳಿಗೆ ಹರಿತುಪ್ಪ ತಿಳಿತದ? ತಿಳಿದಲ್ಲ. ನಾ ಸುಮ್ಮನೆ ನಿಮ್ಗೆ ಹೇಳ್ತೀನಿ, ನೀವು ಅಗದಿ ಯಾರ ಮನೆಗೆ ಉಳ್ಳಕ್ಕೆ ಹೋಗ್ರಿ, ಅದು ಮನಗಂಡು ಚಲೋ ನಿತ್ತು ಬೇಡ, ಯಾರ್ದರೆ ಮಾತಾಡ್ರಿ. ಏನಾರು ಒಂದು ವಿಷಯ ಇತ್ತು ಸರಿಯಾಗಿ ತಿಳಿಲಿಲ್ಲ ಅಂದ್ರೆ ಅವ್ರು ನಮ್ಗೆ ಏನತ್ತಾರೆ? ಕತ್ತಿಗಿತ್ತಿದ್ದೇನತ್ತಾರಲ್ಲ, ಅತ್ತಾರಿಲ್ಲ. ಅಗದಿ ಖಾತ್ರಿ ಅದಲ್ಲ. ಇಟ್ಟೆಲ್ಲ ಮಾಡೋರು ತಿಳಿದಲ್ಲ ಅಂದ್ರೆ ನೀ ಮನುಷ್ಯ ಅಲ್ಲ, ಕತ್ತಿದ್ದಿ ಅತ್ತಾರ. ಕತ್ತಿನೇ ಯಾಕತ್ತಾರಂದ್ರೆ ಅದರಟ್ಟು ದಡ್ಡ ಯಾವುದೂ ಇಲ್ಲ. ಅದು ದಗದು ಭಾಳ, ಅದಕ್ಕೆ ಕಿಮ್ಮತ್ ಭಾಳ ಕಮ್ಮ. ಕತ್ತಿ ಒಂದೂರಾಗ್ರೆ ಪೂಜೆ ಮಾಡ್ಯಾರ ಅದೇ ಮಳೆ ಬರ್ತದೆ. ಎಲ್ಲರೂ ಒಂದು ಊರಾಗ ಮಾಡಿರ್ಬೇಕು, ಇಲ್ಲ ಅನ್ನಲ್ಲ. ಆದ್ರೆ ಕತ್ತಿಗೆ ಕುದುರೆ ಕೊಟ್ಟಟ್ಟು ಕಿಮ್ಮತ್ತು ಕೊಡ್ತಾರೆ? ಕೊಡಂಗಿಲ್ಲ. ಜ್ಞಾನಿ ಕೊಟ್ಟಟ್ಟು ಕಿಮ್ಮತ್ತು ಅಜ್ಞಾನಿ ಕೊಡಂಗಿಲ್ಲ. ಹ್ಯಾಂಗೋ ಅಂಥ ಕತ್ತಿ ಹೆಂಗೆ ತಿಳಿಯಂಗಿಲ್ಲ ನೋಡು. ಹಂಗೆ ಇನ್ನೂ ಒಂದು ಹೇಳ್ಯಾರ ಅವರು, ತೊತ್ತು ಬಲ್ಲದೆ ಮಾನಾಭಿಮಾನವ. ತೊತ್ತು ಅಂದ್ರೆ ಯಾರು? ತೊತ್ತು ದಾಸಿ ಅಂದ್ರೆ ಒಂದೇ, ತೊತ್ತಂದ್ರೆ ಒಂದೇ. ತೊತ್ತಂದ್ರೆ ಏನೂ ತಿಳಿಲಾರ್ದವ, ಯಾರೂ ಇಲ್ಲಾರ್ದವ, ಯಾರ ಮನೆಗರೆ ಸುಮ್ಮ ಒಂದು ತುತ್ತು ಅನ್ನಕ್ಕಾಯಿ ಅವ್ರು ಹೇಳಿದ್ದು ಕೇಳವ, ಇವನಿಗೆ ತೊತ್ತಾರ. ಅವನಿಗೆ ಎಂದರೆ ಮಾನ ಅಭಿಮಾನ ಗೊತ್ತದೇನು? ಆಗ ಬೈದರು, ಯಾಕೋಲೆ? ಹ್ಞೂನ್ರಿ. ಯಾಕೋ? ಹ್ಞೂನ್ರಿ. ತಮ್ಮ? ಹ್ಞೂನ್ರಿ. ಬೈದರು ಹೂನಿ ಅತ್ತಾನ, ಚಲೋ ಅಂದ್ರು ಹೂನಿ ಅತ್ತಾನ. ಬೈದಾರತ್ತ ಸಿಟ್ಟಿಗೆ ಇರಂಗಿಲ್ಲ, ಬಿಟ್ಟಾರತ್ತ ಹಿಗ್ಗಿಸ್ಕೊಂಡಿಲ್ಲ. ಹ್ಯಾಂಗ ಅವನಿಗೆ ಮಾನಭಿಮಾನದ ಹ್ಯಾಂಗ ಅವನಿಗೆ ಲೇಪಿಲ್ಲ, ಸಂಬಂಧ ಇಲ್ಲ.
ಕತ್ತಿಗೆ ಹೋಳಿಗೆ ಹುಗ್ಗಿ ಗೊತ್ತಿಲ್ಲ, ತೊತ್ತಿಗೆ ಮಾನಭಿಮಾನ ಗೊತ್ತಿಲ್ಲ. ಇವು ತಿಳಿಲಂತ ಹೇಳ್ಯಾರ ಅವ್ರು. ಹಿಂಗೆ ದೃಷ್ಟಾಂತ ಕೊಟ್ಟರು ಅವರು. ಉತ್ತಮ ಪುರುಷರಿಗೆ ಅವರಿವರೆನ್ನುತ್ತಲಿ ತೊತ್ತಿನ ಮಕ್ಕಳು ಬಗಳುವರಣ್ಣ. ಹ್ಯಾಂಗ ಕತ್ತಿಗೆ ಹೆರಿತಪ್ಪು ಗೊತ್ತಿಲ್ಲ, ತೊತ್ತಿಗೆ ಮಾನವಿಮಾನ ಗೊತ್ತಿಲ್ಲ, ಹಾಂಗ ತಮ್ಮ ಉತ್ತಮ ಪುರುಷರಿಗೆ, ಪಕ್ಕಾ ಶಾಣರಿಗೆ, ಸತ್ಪುರುಷರಿಗೆ, ಮಹಾತ್ಮರಿಗೆ ಇವರು ಬಗಳ ಕತ್ತಾರಂದ್ರೆ ಇವ್ರು ಕತ್ತಿದ್ದಂಗ ತೊತ್ತಿದ್ದಂಗ ಅಂದ್ರ ಇವ್ರು ಕತ್ತಿದ್ದಂಗ, ಇವ್ರು ತೊತ್ತಿದ್ದಂಗ. ಅವ್ರ ನಿಲುವು ಅವ್ರಿಗೆ ಗೊತ್ತಿಲ್ಲ, ಮಹಾತ್ಮರ ನಿಲುವು ಗೊತ್ತಿಲ್ಲ. ಉತ್ತಮ ಪುರುಷತೆ ಯಾರಿಗೆತ್ತಾರ ಕೇಳ್ರಿ, ಯಾರಿಗೆತ್ತಾರ ಉತ್ತಮ ಪುರುಷತೆ ಯಾರಿಗೆತ್ತಾರ? ಗಪ್ ಚುಪ್ ಕುಂದ್ರವ. ಉತ್ತಮರ ಯಾರಿಗೆತ್ತಾರ? ಏನ್ರಿ ನೀವು ಐತಿರಲ್ಲ ಊರಾಗ ಕಂಡಬಿಟ್ಟು ಉತ್ತಮ ರೀ ಇವ. ಯಾಕ್ರಿ? ಅನಾವಲ್ಲ ಆಡವಲ್ಲ ಇವ ಉತ್ತಮ ಐತಿರಲ್ಲ. ಇವು ತಮ್ಮ ಹೊಲ ಐತ್ರಿ, ತಮ್ಮ ಮನೆ ಐತ್ರಿ, ಏನೂ ಕೆಲಪ ಉತ್ತಮ. ಇವ ಪ್ರಪಂಚದ ಹಿಂಗೆ ಅಂದರು ಖರೆ ಉತ್ತಮ ಅಲ್ಲ. ಖರೆ ಉತ್ತಮ ಅಂದ್ರೆ ಏನು? ಜಗವೆನ್ನಡಂ ತಾನೇ, ಜಗದೀಶನು ತಾನೇ, ಜಗದಾತ್ಮನು ತಾನೇ, ಎಲ್ಲವೂ ನನ್ನ ಸ್ವರೂಪ, ನನಗೆ ಅವರಿಗೆ ಭಿನ್ನ ಇಲ್ಲವೇ ಇಲ್ಲ, ಸರ್ವರು ನನ್ನ ಸ್ವರೂಪೇ. ಮಲಯಾಳಪ್ಪಲಿಲ್ಲ, ಎಲ್ಲ ತನ್ನಂತೆ ಸರ್ವರ ಜೀವ ಮನ್ನಿಸಿ ಮುಖಾದ ಮ್ಯಾಲ ಇನ್ನೇ ನಿನ್ನೆ 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 ಎಲ್ಲ ನಾನೇ. ನೋಡಲಿಕ್ಕೆ ಶರೀರ ಬೆನ್ನಿರಬಹುದು, ರೂಪ ಬೆನ್ನಿರಬಹುದು, ನಾಮ ಬೆನ್ನಿರಬಹುದು, ನಿಮ್ಮೊಳಗಿದ್ದಿದ್ದು ನನ್ನೊಳಗಿದ್ದಿದ್ದು ಅವರು ಒಂದೇ ಅಧ. ಇವ ಉತ್ತಮ, ಇವನಿಗೆ ಉತ್ತಮ ತರ, ಇವ ಉತ್ತಮ ಪುರುಷ. ಗಪ್ ಚುಪ್ ಕುಂದ್ರ ಉತ್ತಮ ಅಲ್ಲ, ಯಾರಿಗೆ ಹೊಡಿಲಾರ್ದ ಉತ್ತಮ ಅಲ್ಲ, ಯಾರಿಗೆ ಬೈಲಾರ್ದ ಉತ್ತಮ ಅಲ್ಲ, ಕೊಡೋದಿಲ್ಲ ತೊಳೋದಿಲ್ಲ ಕಲ್ ಕೂತ್ರು ಉತ್ತಮ. ಇದು ಉತ್ತಮ. ಉತ್ತಮ ತೆರಿಗೆತ್ತಾರ ಎಲ್ಲರೂ ನಮ್ಮವರು. ಅವ್ರು ಬೈದವರು ನಮ್ಮವರು, ಅಂದವರು ನಮ್ಮವರು, ಆಡ್ದವರು ನಮ್ಮವರು, ಕೊಟ್ಟವರು ನಮ್ಮವರು, ಕುಳ್ಳಾರ್ದವರು ನಮ್ಮವರು. ಹೆಂಗಿರ್ತದ ಅವ ಬೇರೆ ನಾ ಬೇರೆ ಶರೀರ ದೃಷ್ಟಿಯಿಂದ ಕಂಡ್ರು ಸ್ವರೂಪ ದೃಷ್ಟಿಯಲ್ಲಿ ಒಂದೇ ಇರುತ್ತೇವೆ ಅಂತ ಭಾವ ಯಾವನಿಗೆ ಬರ್ತದ ಇವನಿಗೆ ಉತ್ತಮ ಪುರುಷ ಅಂತಾರ. ಅಂತ ಉತ್ತಮ ಪುರುಷರಿಗೂ ಯಾರು ಈ ಸದ್ದತ್ತು ಕೇಳಿದ್ರೆ ನಮ್ಮ ಪ್ರತ್ಯಕ್ಷನೇ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯಪ್ಪಗಳು. ಅಂತ ಮಹಾತ್ಮರಿಗೆ ಏನಾರಿ ಅತ್ತಾರಂದ್ರೆ ಅವ್ರು ಯಾರು? ಅವ್ರು ಎಂಥವ್ರು ಅನ್ನೋರು? ಅವ್ರು ಕತ್ತಿದ್ದಂಗ ತೊತ್ತಿದ್ದಂಗ. ಯಾಕತ್ತಾರ? ಅದಕ್ಕೆ ಹರಿತಿಪ್ಪು ಗೊತ್ತಿಲ್ಲ, ಇದಕ್ಕೆ ಮಾನವಿಮಾನ ಗೊತ್ತಿಲ್ಲ. ಅಂಥವ್ರೇನು ಇದ್ದೀವ್ರ ನಮ್ಮಂಥವ್ರು, ನಮಗ ಮಹಾತ್ಮರ ನಿಲುವು ತಿಳಿಯಂಗಿಲ್ಲ ಅಂದ್ರೆ ನಾವು ಕತ್ತಿದ್ದಂಗೆ. ಎಷ್ಟು ಜ್ಞಾನ ರೀ, ಎಂಥ ಜ್ಞಾನ. ನಾ ಹತ್ತೀನಿ ಸುಮ್ಮ. ನೀವು ಪುಸ್ತಕ ಓದ್ರಿ ಬಿಡ್ರಿ ರೀ, ಕಾಶಿಗೆ ಹೋರ್ಯಾರೆ ಬಿಡ್ರಿ ರೀ, ಅದು ನಿಮ್ಮ ಇಚ್ಛ. ಜೀವನದಾಗ ಒಂದು ಪದ್ಯ ಮಡಿವಾಳಪ್ಪನ ಚಂದಗೆ ಅಪ್ಪವ್ರ ಬಾಯಿಗೆ ಕೇಳಿದ್ರೆ ಅಂದ್ರೆ ನಿಮ್ಮ ಜನ್ಮೆ ಧನ್ಯ ಆತಂದು ನೋಡಿ. ಜಲ್ಮೆ ಅಂತ ಮಾತಾವು ಭಾಳ ಕಿಮ್ಮತ್ತಿನ ಮಾತು. 3ನೇ ನುಡಿಯಾಗ ಹೇಳ್ಯಾರ, ಎಣಕಿ ಇಲ್ಲದೆ 4 ಹಣವು ಗಳಿಸಿಕೊಂಡು ಅಣಕ ನಾಡುವರು ಬಡವರಿಗೆ, ಎಣಕಿ ಇಲ್ಲದ ನಾಯಿ ಎಷ್ಟಿದ್ದು ಫಲವೇನು ತಿಳಿಯಬಲ್ಲದು ಶರಣರಿಗೆ. ಎಷ್ಟು ಚಲೋ ದೃಷ್ಟಾಂತ ಕೊಡ್ತಾರೆ ನೋಡಿ. ಹ್ಞೂ, ಶರಣರ ಯಾರಿಗಿರ್ತಾರ? ಯಾರಿಗೆ? ಶರ ಪ್ಲಸ್ ಅಣ ಶರಣ. ಶರ ಅಂದ್ರೆ ಇಲ್ಲ, ನ ಅಂದ್ರೆ ಬಾಣ. ಶರ ಅನ್ನತಕ್ಕಂಥ ಬಿಲ್ಲದಾಗ ನ ಅನ್ನತಕ್ಕಂಥ ಬಾಣ. ಶರೀರ ಅನ್ನತಕ್ಕಂಥ ಈ ಶರೀರ ಶರದ, ಇದರ ಮನಸ್ಸನ್ನು ಒಂದು ಬಾಣದ. ಈ ಬಾಣ ಇಡೀ ಪ್ರಪಂಚದ ಇದ್ದು ಯಾರ ಕಡೆಗೆ ನೋಡಲಾರೆ ಸದ್ಗುರು ಮಡಿವಾಳಪ್ಪನ ಪಾದಕ್ಕೆ ಗುರಿ ಇಟ್ಟು ಹೊಡಿತಾರೆ ಇವರು ಶರಣರು. ಪರಮಾತ್ಮನ ಕಡೆ ಅವನ ಮನಸ್ಸಿರಬೇಕು. ಇವರು ಶರಣರಿ. ಶರಣರತ್ತಿ ಬರೆದಿಲ್ಲ, ನಮ್ಮ ಜೇವರಿಗೆ ಷಣ್ಮುಖ ಸ್ವಾಮಿಗಳು ಬರೆದಾರ. ಶರಣರು ಹೆಂಗಿರ್ತಾರ? ಅಚ್ಚೊತ್ತಿದಂಗಿರಬೇಕು ಲಿಂಗದಲ್ಲಿ. ಸ್ವತಃ ಬರೀತಾರ ಅವರು. ಹುಚ್ಚರಂತಿರಬೇಕು ಈ ಭವ ಸಮುದ್ರದಲ್ಲಿ. ಹೆಂಗಿರ್ತಾನೆ ಶರಣ? ಮತ್ಸರದಂದಿರಬೇಕು ಈ ಪ್ರಪಂಚದಲ್ಲಿ. ಅಚ್ಚೊತ್ತಿದಂಗಿರಬೇಕು.
ಅಚ್ಚೊತ್ತಿದಂಗಿರಬೇಕು ಲಿಂಗದಲ್ಲಿ. ಇವನೇ ನಮ್ಮ ಅಚ್ಚ ಶರಣ ಅಖಂಡೇಶ್ವರ. ಶರಣರು ಹೆಂಗಿರ್ತಾರೆ? ಹಿಂಗಿರ್ತಾರೆ. ಬಸವಾದಿ ಶರಣರು ಕೇಳಿರಿ, ಬಸವಣ್ಣವ್ರ ಕಾಲಕ್ಕೆ 700 ಮ್ಯಾಲ ಚಿಲ್ಲರ್ ಮಂದಿ ಶರಣರೇ ಇದ್ರು. ಅಂತಿಂಥವ್ರು ರಾಜ ಮಹಾರಾಜರ್ರಿ. ಮಹಾದೇವ ಭೂಪಾಲ ಕಾಶ್ಮೀರದ ರಾಜ. ಎಟ್ಟು ರಾಜ ತೊಗೊಂಡು ಏನು ಮಾಡಲಿಪ್ಪ, ಎಟ್ಟು ಬಂಗಾರ ತೊಗೊಂಡು ಏನು ಮಾಡಲಿ? ಬಸವಣ್ಣ ಅವ್ರದ್ದು ಒಂದೇ ಒಂದು ಮಾತಿಗೆ ಪರಿವರ್ತನ ಆಗಿ ತಲೆ ಮೇಲೆ ಬಂಗಾರ ಕಿರೀಟ ಇಟ್ಕೊಂಡು ಮೆರಿಬೇಕಾದ ರಾಜ ಅಡವಿಗೆ ಹೋಗಿ ಕಟ್ಟಿಗೆ ಹೊರಿ ತಲೆ ಮೇಲೆ ಇಟ್ಟುಕೊಂಡು ಬದುಕದ್ರಿ. ಎಷ್ಟು ಆನಂದದಿಂದ ಬಸವಣ್ಣವ್ರು ರಾಜ ದಾಸೋಹ ಮಾಡ್ಲಿಕ್ಕತ್ತಾನ. ಕಟ್ಟಿಗೆ ಮಾರಿತು ಗೊತ್ತಾದ್ರ ಗೊತ್ತಿಲ್ಲದಂಗೆ ಬಂದು ಅವ್ರು ಇಲ್ಲದ ಟೈಮ್ದಾಗ ಬಂದು ಅವ್ರ ಧರ್ಮಪತ್ನಿ ಮಾದೇವಿ ಅಲ್ಲಿ ಕೂತು ಪೂಜೆ ಮಾಡ್ಕೊಂಡು ಹೋಗಾಗ ಬಸವಣ್ಣ ಶಕ್ತಿ ಪುರುಷ ಇದ್ದ. ಹೋಗಾಗ ಇವ್ರು ಬಡತನ ಹೆಂಗಸ್ಬೇಕಂತೇಳಿ ಆ ಕಟ್ಟಿಗೆಯನ್ನು ಇಟ್ಟಿದ್ರಲ್ಲ, ಆ ಕಟ್ಟಿಗೆಗೆ ಇಟ್ಟಿಟ್ಟು ಬಂಗಾರ ಕಟ್ಟಿಗೆ ತಂದು ಸೇರಿಸಿದ್ದ. ಇವ್ರು ಬಡತನ ತೆಗಿಬೇಕತ್ತ. ಈ ಗುರುಗಳಾರ ನಮಗೇನಾರು ತ್ರಾಸಾಗಿ ಬರ್ತೀವಿ ಅಲ್ಲ, ಯಪ್ಪ ಹೆಂಗಪ್ಪ ಅಪ್ಪನ ಮೇಲೆ ವಿಶ್ವಾಸ ಇಟ್ಟು ಅವನ ಚರಣ ಹಿಡಿದು ನಂಬಿಕೆ ಇಟ್ಟೆ ಅಂದ್ರೆ ಅವತ್ತೇ ನೀನು ಬರ್ತಾನೆ ಹೋಯ್ತ ತಿಳ್ಕೊಂಡ್ಬಿಡು. ಅವತ್ತೇ ಎಷ್ಟೋ ಮಂದಿ ಬರ್ತಾರಲ್ಲ, ಎಷ್ಟೋ ಮಂದಿಗೆ ಆಗಿಲ್ಲ. ಯಪ್ಪ ಮಕ್ಕಳಾಗಿಲ್ಲ, ಆತ ಹೋಗು ಆಗ್ಯಾವಿ. ನೌಕರಿ ಇಲ್ಲ, ಆತ ಹೋಗು ಆಗ್ಯಾವಿ. ಯಾಕ? ಮಹಾತ್ಮರವರು. ಮಹಾತ್ಮ ಪರಮಾತ್ಮನ, ಪರಮಾತ್ಮ ಮಹಾತ್ಮರಿಗೆ ಭಿನ್ನಿಲ್ಲ. ಇಟ್ಟೆ ವಿಶ್ವಾಸ ಇಡ್ಬೇಕಲ್ಲ, ವಿಶ್ವಾಸ ಇಡ್ಬೇಕಲ್ಲ. ನಮ್ಮದು ವಿಶ್ವಾಸ ಇರ ಕೆಲಸ ಆಗಂಗಿಲ್ಲ. ವಿಶ್ವಾಸ ಇಲ್ಲ ಅಂದ್ರೆ ನೀ ಚಂದಾಗಿ ದುಡ್ದಿಲ್ಲ ನಮ್ಮ ಪಗಾರ ಕೊಡ್ತಾರ? ಮಾಲಕ್ಕಿದ್ದಾಗ ಒಂದು ಮಾಡೋದು, ಮಾಲಕ್ಕೆ ಹೋಗೋಣ ಒಂದು ಮಾಡೋದು. ಮಾಲಕ್ಕಿದ್ದಾಗ ಸುಮ್ಮನೆ ಕೆತ್ತದು. ಮಾಲಕ್ಕೆ ಹೋಗೋಣ ಅವನು ಭಜನೇ. ಅವ ಮಾಲಕ್ಕೆ ಗೊತ್ತಾಗ್ತದ ಒಂದು ಆಳು ಏಟು ಕೆಲಸ ಮಾಡ್ತಾನದು ಗೊತ್ತಾಗಲ್ಲ. ಮಾಲಕ್ಕಿರ್ಲಿ ಬಿಡ್ಲಿ, ನೀ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು. ಶರಣ ಹೆಂಗಿದ್ರು ಅವರು ಬಂಗಾರ ಚಿಣಿ ಇಟ್ಟು ಹೋದ್ರೆ ಸ್ವತಃ ಮಾದೇವ ಭೂಪಾಲ ಬಸವಣ್ಣವ್ರು ಗೊತ್ತಿಲ್ಲ ಹೋದ್ರೆ ಇಟ್ಟು ಅವ್ರ ಹೆಂಡತಿ ಕೇಳಿದ್ರತ್ತು ಒಳಗೆ ಕಾಲು ಹಾಕೋದ್ರಾಗ. ಏಯ್ ನಮ್ಮ ಮನೆಗೆ ಯಾರೇ ಬಂದಿರು ಅನ್ನತ್ತಾವ. ನೀ ಹಂಗ್ರಿ ಯಾಕ್ರಿ? ಯಾರು ಬಂದಿಲ್ಲ ಅಂದಳಕ್ಕಿ. ಬಂದಿರ್ಬೇಕು ನೋಡಿ ಯಾರ್ಯಾರೇ ಅಂದ. ಇಲ್ರಿ ಅಂದಳಿ. ಯಾರು ಬಂದಿಲ್ಲ, ಇಲ್ಲಿ ಬೇರೆ 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 ವಾಸ ಬರ್ಲಕತ್ತದ. ನಾವು ಹನುಮಾನ್ ಅಂದಳು, ಬಸವಣ್ಣವ್ರು ಬಂದಿರ್ರಿ, ಒಂದು ಪೂಜೆ ಮಾಡ್ಕೊಂಡು ಹೋಗ್ಯಾರ್ರಿ. ಅವೇನು ಪೂಜೆದ ನೀರ ಪಾದೋದಕ್ಕೆ ಅವ ಲಿಂಗದ ನೀರು ತೀರ್ಥ ಮಾಡಿ ಹೋಗ್ಯಾರ್ರಿ. ಹಿಂಗ ಆಯ್ತು ತಗೊಂಡು ಸಂಜೆ ಕೇಳವ್ ಕಟ್ಟಿಗೆ ಒಯ್ದು ಮಾರವ. ಬಂದು ರೊಕ್ಕದ ದಾಸೋಹ ಮಾಡವ. ರಾಜ ಇದ್ದ ಸಾಕಾಗಟ್ಟು ಅನುಕೂಲ ಇತ್ತು ಖರೆ, ಅದರಾಗ ಸುಖ ಇಲ್ಲ. ಮಹಾತ್ಮರ ಪಾದ ಒಳಗೆ ದೊಡ್ಡ ಆನಂದ ತಿಳಿದು ಬಿಟ್ಟು ಬಂದು ಕಟ್ಟಿಗೆ ಮಾಡ್ತಿದ್ದ. ಕಟ್ಟಿಗೆ ಹೊರೆ ತೋಳದ್ರಾಗ ಬಂಗಾರ ಚಿಣಿ ಸಿಕ್ತು ನೋಡು. ಏನು ಅನ್ಬೇಕವ? ಅಕಸ್ಮಾತ್ ನಮ್ಮ ಕಟ್ಟಿಗೆ ಹೊರೆ ಸಿಕ್ಕರೆ ನಾವು ಹ್ಯಾ ಮಾಡ್ತಿದ್ದೆವು? ಮುತ್ತೆ ದಿನ ಬರ್ಲಿತ್ತಿದ್ದೆವು. ಎತ್ತಿದ್ದೇವಿಲ್ಲ ನಾವು, ಯಾರು ನೋಡ್ಲಾರ್ದ ಒಳಗೆ ಒಯ್ದು ಇಡ್ತಿದ್ದೆವು. ಅವ್ರು ಏನು ಅನ್ಬೇಕು? ಮಾದೇವಿ, ಮಾದೇವಿ ಬಂಗಾರ ಬಂದದ್ದು ಹಿಗ್ಗಿ. ಯಾಕ? ಎಟ್ಟ ಬಂಗಾರ ಬಿಟ್ಟೆ ಬಂದಿದ್ದ. ಆ ಬಂಗಾರ ದುಃಖ ಕೊಡ್ತದ, ಸುಖ ಕೊಡಂಗಿಲ್ಲ. ಸುಖ ಕೊಡೋದು ಮಹಾತ್ಮರ ವಾಣಿ ಒಳಗದ, ಮಹಾತ್ಮರ ಚರಣದೊಳಗದ, ಮಹಾತ್ಮರ ಧ್ಯಾನ ಬಂದಾರ. ಮಾದೇವಿ ಇಲ್ಲಿ ಚೇಳ ಬತ್ ನೋಡ, ಹಾವು ಬತ್ ನೋಡ ಅಂದ್ರ ಅವ್ರು. ಅದಂಗ್ರಿ ಅಂದಳಕ್ಕಿ ನೋಡ್ತಾಳ ಬಂಗಾರ ಚಿಣಿ, ಸಿಟ್ಟು ಬತ್ತಾಳೆ. ಬಸವಣ್ಣವ್ರಿಗೆ ಹೋಗಿ ಹೇಳು, ಯಾರೋ ಒಬ್ಬ ಮನುಷ್ಯ ಕರೆದು ಹೇಳಿದ್ರತ್ತೆ, ಬಸವಣ್ಣನವರು ನನ್ನ ಮೇಲೆ ಕರುಣ ಇನ್ನು ಸಾಕಾರ ಮಾಡ್ಬೇಕಂತ ಬಂಗಾರ ಕಟ್ಟಿಗೆಗೆ ಬಂಗಾರ ಇದು ಸಿಗಿಸಿ ಹೋಗ್ಯಾರಲ್ಲ. ಸಾಮಾನ್ಯ ಏನು ಐದಕ್ಕಿ ಸಾಮಾನ್ಯ ಏನು ಮಾದೇವ ಭೂಪಾಲ ಕಾಶ್ಮೀರದ ರಾಜ ಒಲ್ಲತ್ತೆ ಬಂದೇನೆ, ಬಸವಣ್ಣಗೆ ನಂಬೇನೆ. ಬಸವಣ್ಣಿಗೆ ಇಟ್ಟು ತಾಕತ್ತಂದ್ರೆ ಬಸವಣ್ಣಿಗೆ ನಂಬುದವ್ರಿಗೆ ತಾಕತ್ತಿರ್ತ ತಿಳಿದು ಲಿಂಗ ಪೂಜೆ ಮಾಡ್ಕೊಂಡಿದ್ದ ನೀರ ಕಟ್ಟಿಗೆ ಹೊರಗೆ ಹೋಗೋದು ಕಟ್ಟಿಗೆನೆ ಬಂಗಾರದ ಬಿಟ್ಟು, ಇಡೀ ಕಟ್ಟಿಗೆನೆ. ಬಸವಣ್ಣವ್ರು ಅಂದ್ರತ್ತ ಕೈ ಮುಗಿರತ್ತ ಅವ್ರ ಕೈಯ. ನಾ ಏನಾರೇ ಮಾಡಿ ಸಾವುಕಾರ ಮಾಡ್ಬೇಕಂದಿದ್ದೆ. ಒಂದು ನಾಲ್ಕು ಬಂಗಾರ ತುಣುಕು ಕೊಟ್ಟು ಅಂದ್ರತ್ತವ್ರು, ಬಸವಣ್ಣ ನಮಗೊಂದು 4 ಬಂಗಾರದ ಇಟ್ಟಿಟ್ಟು ಸಳಾಯಿ ಕೊಟ್ಟು ಸಾವುಕಾರ ಮಾಡ್ಬೇಕಂದಿದ್ದಲ್ಲ,
ನಿನ್ನ ಪಾದ ದರ್ಶನದಿಂದ ನಿನ್ನ ಸಂಘದಿಂದ ನಮಗೆ ದೊಡ್ಡ ಶಕ್ತಿ ಬಂದದ. ಲಿಂಗಕ್ಕೆ ನೀರ ಬಸವ, ಈ ಲಿಂಗದ ನೀರ ಹೊರಗೆ ಹೋಗಿದ್ರೆ ಕಟ್ಟಿಗೆ ಹೊರನೇ ಬಂಗಾರವಾಗ್ಯದ. ಬಸವಣ್ಣ ಅಂತ ನನಕ ನೀ ದೊಡ್ಡವಿದ್ದಿದೆಪ್ಪ, ನನಕ ನೀ ದೊಡ್ಡವಿದ್ದಿದೆಪ್ಪ. ಅಂಥವ್ರು ದಾಸೋಹ ಮಾಡ್ತಿರಿ ದಿನ ದುಡ್ಕೊಂಡು ಬಂದು ಕಿಂತವ್ರಿಗೆ ಶರಣರ್ತಾರ್ರಿ. ಹೆಸರು ಶರಣ ಪುಟ್ಕೊಳ್ದು ಒಂದು ದಗದಿಲ್ಲ ಬಗ್ಸಿಲ್ಲ. ಏನು ಮಾಡೋದ? ಮೊನ್ನೆ ಒಬ್ಬನ ಹೆಸರು ಏನದು ಗೊತ್ತನು? ಸಂತೋಷ. ಅಳ್ಕೋತಿ ಹೊಂಟ ನಾವು. ಇದಂಗೆ ಸಂತೋಷ? ಹೆಸರು ಹಾಲಪ್ಪ ಅದ, ಅವ್ರ ಮನೆ ಮಜ್ಜಿಗೆನೂ ಇಲ್ಲ. ಹೆಸರು ಶಾಂತಪ್ಪ ಅದ, ಒಮ್ಮೂ ಸಮಾಧಾನ ಇಲ್ಲಮ್ಮ. ಹೆಸರು ಶಾಂತಪ್ಪ ಸಮಾಧಾನ ಇರ್ಬೇಕಿಲ್ಲ. ಹೆಸರಿನಾಗ ಇಲ್ಲದು ಕಿಲ್ಲಿ. ನಮ್ಮ ಶರಣರು ಹೆಂಗಾರ ಅಂದ್ರೆ ಆರಿಗೆ ಅಂಜುವರಲ್ಲ, ಅಳಕುವರಲ್ಲ. ನಮ್ಮ ಕೂಡಲ ಸಂಗನ ಶರಣರು ಯಾರು ಭಯನೂ ಇಲ್ಲ ಅವರಿಗೆ. ಯಾಕೆ ಭಯ ಇಲ್ಲ? ಅವರು ನಿಮಗೆ ಅಂಜಿ ಮಾಡಂಗಿಲ್ಲ, ನಿಮಗೆ ಬೇಕಂತ ಮಾಡೋದಲ್ಲ. ಅವರು ಪರಮಾತ್ಮ ಅಂಜಿ ತಮ್ಮ ಬಾಳ್ವೆ ಮಾಡ್ತಾರೆ, ತಮ್ಮ ಬದುಕು ಮಾಡ್ತಾರೆ. ಅವರು ಬದುಕಿದ್ದ ಪರಮಾತ್ಮನ ಸಲಹೆ ಅವ್ರು ಬದುಕಿರ್ತಾರೆ. ಇವರಿಗೆ ಶರಣರ್ತಾರೆ. ಬಸವಣ್ಣನ ಬಲ್ಲಿ ಏನು ಕಮ್ಮಿತ್ರಿ? ಏನು ಕಮ್ಮಿ? ಬಡವಿದ್ನ ಬಸವಣ್ಣ ದಿನ 10 ಕಿಲೋ ಬಂಗಾರ ಪಗಾರ ಇರ್ತಾವ್ರಿ. 10 ಕಿಲೋ ಒಂದು ಮಣ, ದಿನ ಒಂದು ಮಣ ಬಂಗಾರ ಪಗಾರ. ಎಷ್ಟು ಬರ್ತದ ಅಷ್ಟು ದಾನನೇ ಮಾಡವ, ದಾಸೋಗೆ ಮಾಡವ, ಉಣಸೇ ಹೋಗವ. 4 ರೂಪಾಯಿ ದಕ್ಷಿಣ ಕೊಣವ ಉಳ್ಳಾರ್ದವ್ರಿಗೆ. 4 ರೂಪಾಯಿ. ಒಂದಿನ ಯಾರೋ ಪಾಪ ಗೊತ್ತಿಲ್ಲದವ್ರು ಹೊಸವಾಗಿ ಉಳ್ಳಕ್ಕೆ ಬಂದಾರ. ಯಾರು ಉಳ್ಳಕ್ಕೆ ಬಂದಿರಿ ಅವು ದಿನ ನೇಮಿತ್ತಲ್ಲಿ ಹಿಂಗೆ ಕೈಯಾಗ ಲಿಂಗ ಹಿಡಿಬೇಕು. ಅವ್ರು ಕೊಳ್ಳ ಲಿಂಗೇ ಇಲ್ಲ. ಏನು ಮಾಡ್ಬೇಕು? ಅವ್ರು ಲಿಂಗ ಇದ್ದರೆ ಪ್ರಸಾದ ಇತ್ತು. ಹಿಂಗೆಲ್ಲರೂ ಪ್ರಾರಂಭ ಮಾಡ ಹಿಂಗೆ ಲಿಂಗ ಹಿಡ್ಕೊಂಡು ಕುಂದಿರ್ಬೇಕು. ಇವ್ರು ಕೊಳ್ಳ ಲಿಂಗೇ ಇಲ್ಲ ಅಂದರು ನಾವು ಕೆಲಸ ಕಾಡ್ತಲ್ಲ ಅಂದರು. ಈ ಕಡೆ ನೋಡ್ರು ದಾಸೋ ಕೊಲೆಯಾಗ ಸಣ್ಣ ಕರಿ ಬದ್ನಿಕಾಯಿ ಬಿದ್ದಿದ್ದು. ಕಾಳ್ರ ಪಟ್ನೆ 4 ಹೋಗೋಣ ಬದ್ನಿಕಾಯಿ ತಂದು ಅದ್ರ ತುಂಬ ತೆಗೆದು ಹೋಗಿದ್ರು. ಅದು ಬೆಳ್ಳಂತ ತೆಳಕ್ಕೆ ಮಾಡಿ ಹಿಂಗೆ ಹಿಡ್ಕೊಂಡು ಕೂತ್ರಿ ಇವರು. ಏನಾಗದಿ ಲಿಂಗ ಪೂಜೆಗೆ ಬಂದವ್ರು ಹಿಂಗೆ ಕೂತ್ರು. ಬಸವಣ್ಣವ್ರ ದಿವ್ಯ ದೃಷ್ಟಿ. ಲಿಂಗ ಪೂಜೆ ಮಾಡಾಗ ಬಸವಣ್ಣನವರು ತಮ್ಮ ಲಿಂಗದಾಗ ತಾವು ತದೇಕ ದೃಷ್ಟಿಯಿಂದ ಇದ್ದಾಗ ಭಾರತ ದೇಶದ ಯಾವ ಮೂಲೆಯಿಂದ ಯಾರು ಹೊಂಟಾರೆ ಇಲ್ಲೇ ಹೇಳ್ತಿದ್ರತ್ತ ಅವ್ರು. ಇಲ್ಲೇ ಹೇಳ್ತಿರತ್ತದ್ರ ಕಾಂತಿತ್ತವ್ರಿಗೆ. ಅಂತ ಮಹಾತ್ಮ ಅವರು. ಅವ್ರಿಗೇನು ದೊಡ್ಡಗ್ರಿ ಲಿಂಗ ಪೂಜೆ ಮಾಡ್ಕೊಂಡವರು. ಈ ಗುರುಗಳಿಗೆ ಪೂಜೆ ಕೂತಾಗ ಯಾಕೆ ಹೆಚ್ಚು ದರ್ಶನ ತೋತಾರೆ ಮಂದಿ? ಯಾಕೆ ತೋತಾರೆ? ಮುಂಜಾನೆ ಯಾಕೆ ತೋತಾರೆ? 10 ಮಣಿಗೆ ಯಾಕೆ ತೋತಾರೆ? ಆ ಲಿಂಗ ಪೂಜೆ ಮಾಡ್ಕೊಂಡು ಬಂದ ಬಳಿಕ ಆ ಕಣ್ಣ ಅಷ್ಟು ಶಕ್ತಿ ಇರ್ತದ. ಅದು ನಮ್ಮ ಮೇಲೆ ದೃಷ್ಟಿ ಬಿತ್ತಂದು ನಮ್ಮ ಜನ್ಮ ಪಾವನ ಆಗ್ತವ. ಹೌದಲ್ಲ? ಬಸವಣ್ಣವ್ರು ಹಿಂಗೆ ಪಂತಿ ಹಿಂಗೆ ತಿರುಗಾಡ್ತಿರು. ಈ ಬದನಿಕಾಯಿ ಮಂದಿ ಪಳೆ ಬತ್ತು. ಎಲ್ಲರೂ ನೋಡದ ಬಸವಣ್ಣ ಎಷ್ಟು ಮಂದಿ ಗುಣಿಸ್ತಿದ್ದ? ಎಷ್ಟು ಮಂದಿ ದಿನ 1,96,000 ಮಂದಿ. 1,96,000 ಮಂದಿ ನಿತ್ಯ ದಾಸೋಹ. ನಿತ್ಯ. ನಿನ್ನೆ ಅಪ್ಪ ಅವ್ರು ಹೇಳಿದ್ರು, ಜಗತ್ನಾಗ ಅನ್ನಕ್ಕೆ ಬಂದಟ ಪುಣ್ಯ ಎದಕ್ಕೂ ಬರಲ್ಲ, ದಾಸೋಹ ಮಾಡ್ರಿ. ನೀವೇನು ದಾಸೋಹ ಮಾಡಿರ್ತೀರಿ ನೋಡು, ಮಾಡಿಸಿದ ದಾಸೋಹ ಉಣ ಮುಂದೆ ಪುಣ್ಯಾತ್ಮ ಇರ್ತಾನೋ, ಜ್ಞಾನಿ ಇರ್ತಾನೋ, ಯೋಗಿ ಇರ್ತಾನೋ, ತ್ಯಾಗಿ ಇರ್ತಾನೋ. ಯಾವ ಪುಣ್ಯಾತ್ಮಪ್ಪ ಏನ್ ಚಲೋ ಅಡಿಗೆ ಮಾಡ್ಯಾರಪ್ಪ, ಏನ್ ಚಲೋ ಪ್ರಸಾದ ಮಾಡ್ಯಾರಪ್ಪ ಅಂತ ಉಂಡ ಅಂದ್ರ ಎಲ್ಲಿ ಕೂತ ಅಂದ್ರೆ ನಿಮ್ಮ ಬೆಳ್ಳಿ ಅಲ್ಲಿ ಅಂದ್ರೆ ಇರ್ತಾನ ನೋಡು. ಅದಕ್ಕೆ ಮಾಡ್ಬೇಕು. ನಿಮ್ಗೆ ಹೇಳ್ತೀನಿ, ಆ ಬದ್ನಿಕಾಯಿ ಇಟ್ಕೊಂಡು ಹೆಂಗೆ ಕೂತಿದ್ರು ಬಸವಣ್ಣ ಕಣ್ಣು ನೋಡ್ದ, ಹಿಂಗೆ ಬರೀ ನೋಡ್ದ. ಅವ್ರಂದ್ರು ಅವ್ ನೋಡಾದ್ರೆ ಸಾಕಾಗಿತ್ತೀವ್ರಿ, ಲಿಂಗದ ಹರ್ಕತ್ತಿಲ್ಲವ್ರಿ. ನಾ ಸುಮ್ಮನೆ ನಿಮ್ಗೆ ಕೇಳ್ತೀನಿ, ನಮ್ಮ ಗಾಡಿ ಕಾಗದ ಪತ್ರ ಇಲ್ಲಾರ್ದ ಫೌಜಾರ್ ಬಂದ್ರೆ ಹೆಂಗಾತ ರೀ? ಹೆಂಗಾತು? ಇದು ಡಬ ಆತದಲ್ಲ. ಅವ್ ಒಟ್ಟು ಹೋದ್ರೆ ಸಾಕಾಗ್ಯವ. ಮತ್ತು ಅವ್ನು ಬಳತಾನ ನಿತ್ರ ಕಾಗದ ಪತ್ರ ಇಲ್ಲ ಹೆಂಗೆ ಮಾಡ್ತಾನೆ? ಕಾಲು ನಡಗತಾವ, ತುಟಿ ಅಳಿಗಾಡ್ತಾವ, ಕಟ್ನೀರು ಬಸಿತಾವ,
ಏನೇನು ಮಾತಾಡಿದ್ರೆ ಮತ್ತೊಂದು ಕೊಳ್ಳ ಬೀಳುತ್ತೆ. ಒಟ್ಟು ಹೋಗಲಕತ್ತಿ ಇವ್ರು ಕಣ್ಣು ಮುಚ್ಚದವ್ರು ಗಪ್ಪೆ. ಸಣ್ಣವ್ರು ಎಲ್ಲ ಗೊತ್ತಿತ್ತು ಅವರಿಗೆ. ಈ ಭಾವನೆ ಬಂದದಲ್ಲ ಇವರಿಗೆ, ಬಂದದಲ್ಲ ಹಿಡಿಬೇಕನ್ನೋ ಭಾವ. ಯಾವಾಗ ಬದನೆಕಾಯಿನೇ ಎಲ್ಲರೂ ಲಿಂಗ ಕಟ್ಕೊಂಡಾರ ಗುರುಗಳ ಕೈಲಿ, ಬದನೆಕಾಯಿ ಒಳಗೆ ಲಿಂಗ ನೋಡ್ಲಿಕ್ಕತ್ತಾರ, ಬಂಗಾರ ಲಿಂಗ ಅಲ್ಲತ್ತ ಆಶೀರ್ವಾದ ಮಾಡಿಬಿಟ್ರು. ಓಸು ಲಿಂಗ ಬಂಗಾರರಾಗು ಜಗಿ ಜಗಿಸುವ ವರ್ಣ, ಬಾಗಲಿಗೆ ಬರದಿದ್ದ ಪ್ರಕರಣ, ಊಟ ಮಾಡಿಸಿ 4 ರೂಪಾಯಿ ಕೊಡ್ತಿದ್ದ ದಕ್ಷಿಣ. ತಿನ್ನ 4 ರೂಪಾಯಿ ದಕ್ಷಿಣ ಕೊಡ್ತಿದ್ದ. ನಾ ಸುಮ್ಮನೆ ನಿಮ್ಗೆ ಹುಡುಗಟ್ಟಿಗೆತ್ತೀನಿ. ಸ್ವಾಮಿಗಳಿಗೆ, ಸಂತರಿಗೆ, ಶಾಂಡ್ರಿಗೆ ಉಣಿಸಿದ್ರಿ ಅಂದ್ರೆ ದಕ್ಷಿಣ ಕೊಡ್ಲಾರ ಬಿಡಬಾರ್ದು. ಅವು ಡೈಜಿನ್ ಗುಳಿಗಿದ್ದಂಗೆ. ನೀವು ಹೋಳಿಗೆ ಉಣಿಸಿದ್ರೆ ಅದ್ರ ದಕ್ಷಿಣ ಬೇರೆ, ರೊಟ್ಟಿ ಉಣಿಸಿದ್ರೆ ದಕ್ಷಿಣ ಬೇರೆ, ಚಪಾತಿ ಉಣಿಸಿದ್ರೆ ಊಟ ಹೆಂಗೆ ಹೆಚ್ಚಿರ್ತದೆ ದಕ್ಷಿಣ ಹಂಗೆ ಹೆಚ್ಚಾಗಬೇಕು. ದೌಡ್ ಕರಗತ್ತದ. ಹಾಂ, ನೋಡಿರ್ಬೇಕಾದ್ರೆ ನೀವು ಯಾರ್ದು ಬೇಕಾದ್ರೆ ಕೇಳ್ರಿ, ಉಣಿಸಿ ರಾಜೇ ಇರಲಿ, ಮಂತ್ರಿ ಇರಲಿ, ಯಾರೇ ಇರಲಿ, ದಕ್ಷಿಣ ಕೊಡ್ಬೇಕು. ಇದ್ದಟ್ಟು ಕೊಡ್ಬೇಕು. ರೊಟ್ಟಿ ಉಣಿಸೋರು 100, ಚಪಾತಿ ಉಣಿಸೋರು 200, ಹೋಳಿಗೆ ತುಪ್ಪ ಪಾಸ್ಯ, ಮತ್ತು ಗುಲಾಬ್ ಜಾಮ, ಆ ಜಾಮ ಈ ಜಾಮ 1000 ಅಲ್ಲ. 4 ರೂಪಾಯಿ ದಕ್ಷಿಣ ಕೊಡ್ಬೇಕು. ಮಹಾತ್ಮರಿಗೆ ಕೊಡ್ಬೇಕು, ಉಣಿಸಿ ಕೊಡ್ಬೇಕು. ಇಂಥವ್ರಿಗೆ ಶರಣರಿರ್ತಾರ. ಮಡಿವಾಳಪ್ಪನಂಥವ್ರಿಗೆ ಶರಣರಿರ್ತಾರ, ಮಹಾತ್ಮರಿರ್ತಾರ, ಸಂತರಿರ್ತಾರ, ಸ್ವಾಮಿಗಳಿರ್ತಾರ, ಪರಮ ಜ್ಞಾನಿ ಇರ್ತಾರ. ಸಾಕ್ಷಾತ್ ಪರಮಾತ್ಮನೇ ಮಡಿವಾಳಪ್ಪನಪ್ಪ. ಅವನ ಸೇವೆ ಮಾಡ್ರಿ, ಅವನ ಸೇವೆ ಮಾಡ್ರಿ. ಅವ್ರು ಅವತಾರೆ, ಇವ್ರು ತೊಗೊಂಬಂದಾರ. ಶರೀರ ಬೇರೆ, ಶರೀರ ಬೇರೆ, ನಾಮ ಬೇರೆ, ಅದ್ರ ಒಳಗೇನದಲ್ಲ ಶಕ್ತಿ ಅದು ಒಂದೇ. ನಾ ಸುಮ್ಮನೆ ಹುಡುಗಟ್ಟಿಗೆ ಹೇಳ್ತೀನಿ, ನಿಮ್ಮ ಊರಾಗ ರಗಡ್ ಲೈಟ್ ಕಂಬ ಅವಿಲ್ಲ, ಊಸು ಲೈಟ್ ಕಂಬಿ, ಲೈಟ್ ಬೇರೆ ಬೇರೆ ಅವಿಲ್ಲ. ಸಣ್ಣ ಅವು, ದಮ್ಮ ಅವು, ಹೆಚ್ಚಾವು, ಕಮ್ಮ ಅವು. ಕಂಬ ಬೇರೆ ಅವ, ಬಲ್ಪ್ ಬೇರೆ ಅವ, ಕಂಪನಿ ಬೇರೆ ಅವ, ಬಣ್ಣ ಬೇರೆ ಅವ. ಆ ಒಳಗೆ ಕರೆಂಟ್ ಆಗಲ್ಲ, ಅದು ಬೇರೆ ಬೇರೆ ಅದನ್ನು ಬೇರೆ ಬೇರೆ ಅದ. ಒಂದೇ ಒಂದೇ. ಹಿಂಗನ್ರಿ, ಇದು ಹುಬ್ಬಳ್ಳಿನ ಲೈಟ್ ಅಂತ ಹಿಡಿದು ನೋಡ್ರಿ, ಅವ ನೋಡೋಣ. ಇದು ಮುಂಬೈದೇನು ಲೈಟ್ ಅಂತ ಹಿಡಿದು ನೋಡ್ರಿ. ಲೈಟ್ ಫರಕ್ ಕಾಣಬಹುದು, ಸ್ವಾಮಿಗಳ ಹೆಸರು ಫರಕ್ ಇರಬಹುದು, ಆಕಾರ ಫರಕ್ ಇರಬಹುದು, ಪರಂತು ಒಳಗಿನ ಶಕ್ತಿಯನ್ನು ನೋಡು. ಮಡಿವಾಳಪ್ಪ ಅಂದ್ರೆ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು. ರುದ್ರಮುನಿ ಶಿವಾಚಾರ್ಯ ಅಂದರೆ ಮಡಿವಾಳಪ್ಪನವರು. ಹಿಂಗೆ ನಂಬಬೇಕು, ಅವಾಗ ಜನ್ಮ ಪಾವನ ಆಗ್ತದ. ಪುಣ್ಯಾತ್ಮರೇ, ಸ್ವಾಮಿ ಗುಡ್ಡದ ಗುರು ಮಹಾಂತೇಶ್ವರ ಬೆನ್ನವ ಮಾಡಿ ಸಲುವವನು, ಪನ್ನಂಗದರ ತಾನು ಬೆನ್ನಿಂದ ಇರುವಾಗ ಕುನ್ನಿಗಳೆಷ್ಟೊಂದು ಬಗಳುವರಣ್ಣ. ಮಡಿವಾಳಪ್ಪ ನಮ್ಮ ಹಿಂದಿದ್ದ ಅಂದ್ರೆ ಅವ್ರು ಅತ್ತಾರ, ಗುಡ್ಡದ ಮಹಾಂತ ನಮ್ಮ ಹಿಂದಿದ್ದಾಗ ನೀ ಅವನ ಅನ್ವಯಿಯಾಗಿ ನೀತಿವಂತಾಗಿ ಅಹಂಕಾರ ಬಿಟ್ಟು ನಿರಾಭಿಮಾನದಿಂದ ಅವನ ಚರಣ ಹಿಡದೆ ಅಂದ್ರೆ ನಿನಗೆ ಬೆನ್ನ ಕೊಟ್ಟು ಸಲುತ್ತಾನು. ಬೆನ್ನ ಕೊಟ್ಟು ಸ್ವತಃ ಬಸವಣ್ಣವ್ರು ಎಂದಿಲ್ಲ, ಆರಿಗೆ ಆರಯ್ಯ, ಕೆಟ್ಟವನಿಗೆ ಕಳೆಯಿಲ್ಲ, ಜಗದ ನಂಟ ನೀನೇ ನೋಡ ಕೂಡಲ ಸಂಗಮ ದೇವ. ನಂಬವನಿಗೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ನನಗೆ ಮತ್ತಾರಿಲ್ಲ ಕೂಡಲ ಸಂಗಮ ದೇವ. ಹಿಂಗೆ ನಂಬದೆ ಅಂದ್ರೆ ಸದ್ಗುರುನಾಥೇ ನಾನಡು ಸ್ವಾಮಿ ಗುಡ್ಡದ ಗುರು ಮಹಾಂತೇಶ್ವರ ಭಿನ್ನವ ಮಾಡಿ ನಿಮಗೆ ಸಲುವವನು. ಬೆನ್ನ ಕೊಡ್ತಾನತ್ ಬೆನ್ನ. ನಾನು ಸುಮ್ಮನೆ ನಿಮಗೆ ಕೇಳ್ತೀನಿ, ಹೂವ ಚಂದ ಅರಳತ್ತು, ಸುವಾಸನೆ ಬೀರ್ಲಕ್ಕತ್ತು, ನೀವು ಟಪಲ್ ಬರೆದಿರೇನು? ಗುಂಗಿ ಹುಡುಕ ಬೃಂಗಿಗೆ ಟಪಲ್ ಬರೆದಿರಿ, ತಾನೇ ಬರ್ತಾವೆ ತಾನೇ. ಹೂವಿನ ಗಿಡ ಒಂದು ಊರಾಗ್ರೆ ಫೋನ್ ಮಾಡಿದನು, ನಮ್ಮ ಗಿಡದಾಗ ಹೂವು ಯಾವ ಬಂದು ಇರುತ್ತೆ ಮೇಡ ತಾನೇ. ಹಾಗೆ ಕಿಲ್ಲಿ ಸ್ವಚ್ಛ ಐತಂದ್ರೆ ನೀ ದೇವ್ರಿಗೆ ಹುಡ್ಕ್ಯಾಡ್ಲಿಕ್ಕೆ ಹೋಗಬೇಡ, ದೇವರೇ ಬಂದು ನಿನಗೆ ಭೇಟಿ ಕೊಡ್ತಾನೆ, ದೇವರೇ ಬಂದು ಭೇಟಿ ಕೊಡ್ತಾನೆ. ಪನ್ನಂಗದರ ತಾನು ಬೆನ್ನಿಂದ ಇರುವಾಗ ಆ ಪರಮಾತ್ಮ ನಿನ್ನ ಹಿಂದಿರಾಗ, ಸದ್ಗುರುನಾಥ ನಿನ್ನ ಹಿಂದಿರಾಗ ಯಾರು ಬಗಳದ್ರಿ ಏನಾಗ್ತದ? ಕುನ್ನಿ ಅಂದಾರ ಅವರು. ಕುನ್ನಿ ಅಂತ ಎದಕತ್ತಾರ? ಕುಸುಗಳಿಗೆ ನಾಯಿ ಕುನ್ನಿ, ನಾಯಿಗಟ್ಟೆ ಕುನ್ನಿ ಅಂದ್ರೆ ಉಳಿದ ಕಂದಿಲ್ಲ. ನಾಯಿ ಮರಿಗಳಿಗೆ ಕುನ್ನಿ ಅಂತ ಕರೆದಾರ. ಅಂಥವು ನಾಯಿ ಇದ್ದಂಗೆ ಅವು ಏನು ಬಗಳೇರು ಏನು ಮಾಡವು? ಎಟ್ಟಂದ್ರೆ ಏನಾಗೋದು, ಬಿಟ್ರೆ ಏನಾಗೋದು?
ಅವ್ರು ಅಂದಾರ ಹಚ್ಕೋಬೇಡ, ಬಿಟ್ಟಾರ ತಿಗ್ಬೇಡ, ಅವ್ರ ಕಡೆ ಲಕ್ಷ್ಯನ ಕೊಡಬೇಡ. ನಿನ್ನ ಲಕ್ಷ್ಯ ಎಲ್ಲಿ ಕೊಡಬೇಕಂದ್ರೆ ಸದ್ಗುರು ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಚರಣದ ಕಡೆ ಕೊಟ್ಟೆ ಅಂದ್ರೆ ನಿನ್ನ ಸಮಸ್ತ ಕೆಲಸ ಆತತ್ತು. ಇವತ್ತು ವಿಷಯದ ಪುಣ್ಯಾತ್ಮರೇ, ಅದಕ್ಕೆ ಭಾಳ ಚಲೋ ಅಪ್ಪವ್ರು ಈ ಸಲ ವಿಷಯ ಇಟ್ಟಾರ. ಇಟ್ಟಾರ. ಇದರ ಲಾಭ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ. 8ಕ್ಕೆ ಚಾಲು ಮಾಡೋದು, 9-9:30 ಮುಗಿಸ್ಬಿಡೋದು. ಯಾಕಂದ್ರೆ ಅಪ್ಪವ್ರು ಭಾಳ ಸೂಕ್ಷ್ಮರು. ಯಾರಿಗೆ ತೊಂದರೆ ಆಗಬಾರ್ದು, ಪ್ರಸಾದಕ್ಕೆ ತೊಂದರೆ ಆಗಬಾರ್ದು, ಮುಂಜಾನೆ ಅವ್ರ ಕೆಲಸಕ್ಕೆ ತೊಂದರೆ ಆಗಬಾರ್ದು, ಹೋಗೋರು ಬರೋರಿಗೆ ತೊಂದರೆ ಆಗಬಾರ್ದು. ಭಾಳ ಬುದ್ಧಿಜೀವಿಗಳಾರವ್ರು. ಅವರು ಈ ಕಡ್ಕೋಳಂದ್ರೆ ಬೆಕ್ಕದೂರಾಗ ಹೇಳ್ರಿ ನೀವು. ಕಡ್ಕೋಳಂದ್ರೆ ಮಡ್ಯಾಳಪ್ಪ ಮುತ್ತೇನ ಕಡ್ಕೋಳ ಅತ್ತಾರ. ಜರ್ ಮಡ್ಯಾಳಪ್ಪ ಮುತ್ತೆ ನಿಮ್ಮ ಕಡ್ಕೊಳಕ್ಕೆ ಬಂದಿಲ್ಲ ಅಂದ್ರೆ ನಿಮ್ಮೂರು ಹುಡುಕಾಡ್ರು ಸಿಗ್ತಿಲ್ಲ. ಸಿದ್ಧಾರ್ಥ ಹುಬ್ಬಳ್ಳಿ ಹೋಗ್ಲಂದ್ರೆ ಹುಬ್ಬಳ್ಳಿ ಆಟ ದೊಡ್ಡದು ಆಗ್ತಿದ್ದಿಲ್ಲ. ಸಿದ್ದರಾಮೇಶ್ವರ ಸೊಲ್ಲಾಪುರಕ್ಕೆ ಹೋಗ್ಲಂಗೆ ಸೊಲ್ಲಾಪುರ ಆಟ ದೊಡ್ಡದು ಆಗ್ತಿದ್ದಿಲ್ಲ. ಶಾಣಬಸಪ್ಪ ಕಲಬುರ್ಗಿ ಹೋಗ್ಲಂಗೆ ಆತಿಲ್ಲ. ಯಾವಾಗ ಅಪ್ಪಿಲ್ಲ ಬಂದ ಎಲ್ಲರೂ ದೊಡ್ಡ ದೊಡ್ಡ ಜಾಗ, ದೊಡ್ಡ ದೊಡ್ಡ ಊರ, ದೊಡ್ಡ ದೊಡ್ಡ ಮಡ್ಯಾಳಪ್ಪಿಲ್ಲ. ಇಲ್ಲೇ ನನ್ನ ತಾಣ, ಇದೇ ಕೈಲಾಸ ಮಾಡ್ಬೇಕತ್ತ ಇಲ್ಲಿ ಬಂದು ನಮ್ಮ ಇಡೀ ನಮ್ಮ ಹೆಸರು, ನಿಮ್ಮ ಹೆಸರು, ನಾಡಿನ ಹೆಸರು ಗೊತ್ತು ಮಾಡಿದ ಮಹಾನುಭಾವ. ಅವ್ರಿಗೆ ಎಟ್ಟು ಹೇಳಿದ್ರು ಕಡಿಮೆನಿ, ಎಟ್ಟು ಮಾಡಿದ್ರು ಕಡಿಮೆನಿ, ಎಟ್ಟು ದುಡಿದ್ರು ಕಮ್ಮಿ. ಅದಕ್ಕೆ ನಾವು ಎಲ್ಲರೂ ಕೂಡಿ ಸದ್ಗುರುಗಳ ಒಂದು ಸೇವೆ ಮಾಡಿ ಜನ್ಮ ಪಾವನ ಮಾಡ್ಕೊಳ್ಳೋಣ. ಯಾರು ಏನಾರ ಇರಲಿ, ಏನ್ರಿ ಆಗಲಿ, ಹಿಂಗೆ ಅನ್ರಿ. ಯಾರ್ರಿ ಅಂದ್ರು ಅಪ್ಪಗೆ ಮುಟ್ಲಿ ಅನ್ರಿ, ಅವ್ನ ಪಾದಕ್ಕೆ ಹಾಕ್ರಿ. ನೀವು ಸುಮ್ಮಿರಿ, ಏನೂ ಹಚ್ಕೋಬೇಡ್ರಿ. ಅವಾಗ ಜನ್ಮ ಪಾವನ ಆತು. ಜನ್ಮ ಪಾವನ ಆಯ್ತಂದ್ರೆ ಮುಗಿತಲ್ಲ ಕೆಲಸ. ಅಲ್ಲೇನು ಸ್ವಚ್ಛ ಐತ ಮುಗೀತು. ಆ ಸ್ವಚ್ಛ ಆಗ್ಬೇಕಾದ್ರೆ ಯಾರೆಲ್ಲರೇ ಆಡಲಿ, ಯಾವುದೂ ತಲೆ ಹಾಕೊಳ್ಳಾರ ಇದ್ದು ಜನ್ಮ ಧನ್ಯ ಮಾಡ್ಕೋಬೇಕಂತ ತಮ್ಮೆಲ್ಲರಲ್ಲಿ ತಿಳಿಸಿ